ಹಾಗಾಗಿ ಈ ವಿಷಯ ಮೊದಲು ಅವಳಲ್ಲಿಯೇ ಹೇಳುತ್ತೇನಂತೆ. ಇನ್ನಾಗುವುದಕ್ಕೆಲ್ಲ ಆ ಗಣೇಶನೇ ನಮ್ಮನ್ನು ಇವತ್ತು ಕಾಯಬೇಕು ಬಿಟ್ರೆ ಮತ್ತೆ ಯಾರು ಗೊತ್ತಿಲ್ಲ. ನಿಜವಾಗಿ ಸಮಸ್ಯೆ ಏನು ಗೊತ್ತುಂಟ? ಈ ಹೆಂಗಸರು ಬಂದು ನಮಸ್ಕಾರ ಮಾಡಿದಾಗ ಏನಂತ ಆಶೀರ್ವಾದ ಮಾಡುದು? ಅಯ್ಯೋ ದೇವ್ರಿ, ಹೆಂಡತಿ ಬಂದು ಆಶೀರ್ವಾದ ಮಾಡಿದಾಗ ಈ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರೆ ಏನಾಗ್ತದೆ? ಇನ್ನೊಂದು ಕಡೆಯಿಂದ ನನ್ನ ಆಯುಷ್ಯವೇ ಹೆಚ್ಚಾಗ್ಲಿ ಅಂತ ನಾನು ಹೇಳಿಕೊಂಡಾಗ ಹೌದಲ್ವ? ಬೇಡ ಬಿಡಿ, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೇನ್ ಹೇಳ್ತೀರಿ? ದೇವರು ಇನ್ನಾದ್ರೂ ಸದ್ಬುದ್ಧಿ ಕೊಡ್ಲಿ ನಿನಗೆ. ನಮಗೆ ದೇವರು ಅಂತ ಬೇರೆ ಇಲ್ವೇ ಇಲ್ಲ. ಇನ್ನಾದ್ರೂ ನಿನಗೆ ಸದ್ಬುದ್ಧಿ ಕೊಡ್ಲೆ. ಅದನ್ನೇ ಹಾಗೆ ಹೇಳಿ. ಮತ್ತೆ ದೇವರು ಅಂತ ಹೇಳುದು ಬೇಡ, ಯಾಕಂದ್ರೆ ದೇವರು ನನಗೆ ನೀವೇ, ಮತ್ತೆ ಬೇರೆ ದೇವರಿಲ್ಲ. ಈ ದೇವ್ರ ಹತ್ರ ಆಗ್ಲಿಕ್ಕಿಲ್ಲ ಅಂತ ಕೈ ಬಿಟ್ಟಾಗಿದೆ. ನೋಡಿ, ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತುಂಟಾ? ಏನಾಗುತ್ತದೆ? ಅವಸರ ಎನ್ನುವಂತದ್ದು ತಮ್ಮ ಕರ್ತವ್ಯವನ್ನೇ ಮರೆಸಿ ಬಿಡುತ್ತದೆ. ಹೌದೇ? ನೀವು ಆ ಸಭಾವರ ಇವರ ಕಲಾಪಗಳನ್ನೆಲ್ಲ ಪೂರೈಸಿ ಆಸ್ಥಾನದಿಂದ ಇಲ್ಲಿಗೆ ಬರ್ತೀರಿ ಎನ್ನುವಂತಹ ಆ ಸಮಯಕ್ಕಾಗಿ ಕಾಯ್ತಾ ಇದ್ದವಳು ನಾನು. ಸರಿ, ಸಮಯ ಸ್ವಲ್ಪ ಜಾರಿ ಆಯ್ತಾ? ಯಾಕೆ ಯಜಮಾನ್ರು ಇನ್ನೂ ಬರ್ಲಿಲ್ಲ? ಯಾಕೆ ಯಜಮಾನ್ರು ಇನ್ನೂ ಬರ್ಲಿಲ್ಲ? ಸ್ವಲ್ಪ ಸಮಯ ಜಾರಿದ್ದೌದು ಅಲ್ವಾ? ಆದ್ರೂ ನಿನ್ನಲ್ಲಿಗೆ ಬಂದಿತ್ತು. ಬಂದದ್ದು ಒಳ್ಳೇದಾಯ್ತು. ಸರಿ, ಈಗ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಅಂದ್ಮೇಲೆ ಸ್ವಲ್ಪ ಕುಳಿತುಕೊಳ್ಳಿ ಸ್ವಾಮಿ. ನಾನು ಉಳ್ಕೊಳ್ಬಹುದಲ್ಲ? ಮರ್ತೋಯ್ತು ಅಂತ ನೋಡಿದ್ದು. ಎರಡೂ ಪಾಠವನ್ನು ಹೊಂದಿರಬೇಕು. ಯಾಕೆ? ನಿಮ್ಮ ಪಾದ ತೊಳೆದು ನೀರು ಕುಡಿಬೇಕಲ್ಲ ನಾನು. ಅಂದ್ರೆ 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 ಪಾದ ಪೂಜೆ. ಹೌದೌದು. ಸಾಕೆ ಸಾಕೆ ಸಾಕೆ. ನೀವು ಸಾಕು ಅಂತ ಹೇಳುದು ನಾನು ಬಿಡುವುದೇ ಇಲ್ಲ. ನೋಡು, ನೋಡಿ, ಈ ಹೆಂಗಸರ ನೋಡಿದ್ಯಾ? ಈ ಹೆಂಗಸರ ಭಾಗ್ಯ ನೋಡಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ, 3 ಸುತ್ತ ತಿರುಗಬೇಕು ಅಂತಿಲ್ಲ, ತೀರ್ಥ ಕುಡಿಬೇಕು ಅಂತಿಲ್ಲ. ಮನೆ ಗಂಡ ಬಂದ ಎಷ್ಟು ಬೇಕಾದ್ರೂ ತೊಳೆ, ಎಷ್ಟು ಬೇಕಾದ್ರೂ ಕುಡಿ, ತೀರ್ಥ ಪುಣ್ಯ ಬಂತೋ ಬಂತು. ನಮ್ಗೆ ಯೋಗ ಹೌದಾ? ಅರ್ಧ ಜನ ದಕ್ಷಿಣೆಯ ಹೊತ್ತಿಗೆ ದೇವಸ್ಥಾನದಲ್ಲೆಲ್ಲ ಹೋಗಿ ಕೈ ಮುಗಿಬೇಕಾಗುದಿಲ್ಲ. ಪ್ರಶಾಂತವಾಗಿ ಅಂತಃಪುರದಲ್ಲಿಯೇ ದೇವರನ್ನು ಕಾಣುವುದು. ಮತ್ತೆ ಕೆಲವು ಹೇಗೆ ಉಳಿದವರಿಗೆಲ್ಲ ಹೇಗೆ ಗೊತ್ತುಂಟಾ? ದೇವರು ಪ್ರತ್ಯಕ್ಷವೇ ಆಗುದಿಲ್ಲ, ಹೋಗಿ ನೋಡಿ ಬರುವುದಷ್ಟೇ. ಅಷ್ಟೇ. ನಮಗೆ ನಿತ್ಯ ದೇವರೇ ಪ್ರತ್ಯಕ್ಷ ಆಗುವುದು. ಏನಾಯ್ತೆ? ಕುಡಿಲಿಕ್ಕೆ ಏನು ಕೊಡ್ಲಿ? ಕುಡಿದು ಮಾತಾಡಿ. ಕುಡಿಯುದು ಬೇಡ, ಈಗ ಬೇಡ ಬೇಡ, ಕುಡಿದು ಮಾತಾಡಿ. ಕುಡಿದು ಒಳ್ಳೇದು, ಕುಡಿದೇ ಮಾತಾಡಿ. ಇವತ್ತಂತೂ ಕುಡಿದ್ರೆ ಮಾತಾಡ್ಲಿಕ್ಕೆ ಆಗುವುದೇ ಇಲ್ಲ ನಿನ್ನ ಹತ್ರ. ಬೇಡವೇ ಬೇಡ, ಬೇಡ 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 ಬಿಡಿ. ಕುಡಿಯುವುದು ಬೇಡ, ತಿನ್ನುವುದಕ್ಕೆ ಬೇಡವೇ, ಇಂದ ಬೇಡ, ತಿನ್ನುವುದಕ್ಕೂ ಬೇಡ. ನೋಡುವ ಮತ್ತೊಂದ್ಸಲ ಕುಡಿಯುವಾಗ. ಅಯ್ಯೋ, ನಿಮಗೆ ಬೇಕು ಅಂತ ತಿನ್ನುವುದಲ್ಲ, ಮತ್ತೆ ನೀವು ನನಗೆ ಬೇಕು ಅಂತ ಅದು ತಿನ್ನಿ. ಹೀಗೊಂದು ಕ್ರಮ. ಪೂಜೆ ಆದ್ಮೇಲೆ ನೈವೇದ್ಯಕ್ಕೆ ಇಟ್ಟಾಗ ಪಡಿಬೇಕೋ ಬೇಡ? ಹೌದು. ಮತ್ತದು ಒಂದು ಹೌದೇ, ನಾವು ಪಡೆಯದೆ ಮತ್ತೆ ಪ್ರಸಾದ ಸ್ವೀಕರಿಸ್ಲಿಕ್ಕೆ ಆಗುದಿಲ್ಲ. ಇದದೇ ಅಲ್ವಾ? ಈಗ ನಾವೆಲ್ಲ ಉಪಚಾರ ಮಾಡುವುದು, ನೈವೇದ್ಯ ಕೊಡುದು. ಸ್ವಾಮಿ ದೇವರೇ ಗಂಡ ನಿಮ್ಮ ಹೊಟ್ಟೆ ತಿನ್ಲಿ ಅಂತ ತುಂಬಲಿ ಅಂತ ಅಲ್ಲ, ನಮಗೂ ಮತ್ತೆ ಸರಿ ತಿನ್ಬೇಕಲ್ಲ. ಹಾಗಾಗಿ ನೀವು ಬೇಗ ಒಂದ್ ಸ್ವಲ್ಪ ತಕೊಳ್ಳಿ ಅಂತ. ಮತ್ತೆ ನೀವು ತಿನ್ನದೆ ನಮಗೆ ತಿನ್ಲಿಕ್ಕೆ ಆಗ್ತದೆ? ಅದಕ್ಕೆ ಹೇಳುದಲ್ವಾ, ಅಯ್ಯೋ ಎಷ್ಟೊತ್ತಾದ್ರೂ ಊಟಕ್ಕೆ ಬರುವುದಿಲ್ಲ ಅಂದ್ರೆ ನಮಗೆ ಹಸುವೆ ಆಗಿದೆ. ತುದಿಗೆ ಹೇಳುದು, ನಮ್ ಕೆಲಸ ಮುಗಿಯುವುದಿಲ್ಲ ಅಂತ, ಅವ್ರಿಗೆ ಕೆಲಸ ಮುಗಿಯುವುದಿಲ್ಲ ಅಂತಲ್ಲ. ಹಾಗಲ್ಲ, ಮತ್ತೆ ನಮ್ಗೆ ಹೆಣ್ಣಾದವ ನಮಗೆ ಒಂದು ಧರ್ಮ ಅಂತ ಇರ್ತದೆ. ಹೌದು, ನಿಮಗೆ ಊಟಕ್ಕೆ ಸಮಯ ಇಲ್ಲ. ಸರಿ, ನಿಮ್ಗೆ ಯಾರು ಉಣ್ಣಬೇಕು ತಿನ್ನಬೇಕು ಅಂದ್ರೆ ಇಲ್ಲ, ನೀವು ಹೊಟ್ಟೆ ಹಸುವಾಯ್ತು. ಅಯ್ಯೋ, ರಾಜಕಾರಣ ಎಷ್ಟು ತಲೆ. ಹಾಗೆ ನಮ್ಗೆ ಹೇಗೆ ಗೊತ್ತುಂಟಾ? ಗಂಡ ಊಟ ಮಾಡಿದ ಮೇಲೆ ಹೆಂಡತಿ ಆಗಿದ್ದವಳು ಊಟ ಮಾಡ್ಬೇಕು ಸ್ವಾಮಿ, ಇದು ಶಿಷ್ಟಾಚಾರ. ನೀವು ಇಲ್ಲಿ ಬಂದಾಗ ನನಗೆ ಹೊಟ್ಟೆ ತುಂಬಿದೆ, ಗಂಡ ಊಟ ಆದ್ಮೇಲೆ ಊಟ ಮಾಡ್ಬೇಕು. ಸರಿ, ಗಂಡ ಬರುವುದಕ್ಕೆ ಹೊತ್ತಾಗುತ್ತದೆ ಅಂತ ಮೊದಲೇ ಫಲಾಹಾರ ಸರಿ ಗಟ್ಟಿ ಮಾಡ್ಕೊಂಡ್ರೆ ಊಟ ಮಾಡಬಾರ್ದು. ಊಟ ಮಾಡಬಾರ್ದು. ಗಂಡ ಬರುವುದಕ್ಕೆ ಸಮಯ ಆಯ್ತಾ, ಹೊಟ್ಟೆ ಹಸಿವಾಯ್ತಾ, ಫಲಾಹಾರ ಎಷ್ಟು ತಿನ್ಬೋದು? ಸ್ವಲ್ಪ ಲಘು ಉಪಹಾರ. ಇಷ್ಟೇ ಅಷ್ಟೇ ಅಷ್ಟೇ ಇಷ್ಟೇ. ಒಮ್ಮೆ ಇಷ್ಟಿಷ್ಟೇ ಅಷ್ಟಿಷ್ಟೊತ್ತಿಗೆ ಇಷ್ಟಿಷ್ಟೇ. ಕ್ರಮ ಸರಿ. ಊಟ ಮಾಡಬಾರ್ದು. ಏಕಾದಶಿ ವ್ರತ ಮಾಡಿದಾಗ ಊಟ ಮಾಡಬಾರ್ದು. ಹೆಣ್ಣಿಗೆ ಏನು ಮಾಡ್ಕೊಂಡು ಎಷ್ಟು ತಿನ್ನಿ. ನಿತ್ಯ ಏಕಾದಶಿ, ನಿತ್ಯ ಏಕಾದಶಿ ಅಷ್ಟು. ಹಾಗಾಗಿ ನೈವೇದ್ಯಕ್ಕಿದ್ದೇನೆ, ನೀವು ಸ್ವೀಕಾರ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು. ನಿರೀಕ್ಷೆಗೆ ಮೀರಿ ಬಂದಿದ್ದೀರಿ, ಆದ್ರೂ ತೊಂದರೆ ಇಲ್ಲ. ಬಹಳ ಸಂತೋಷ ಆಯ್ತು. ನೀವು ಬರ್ತೀರಿ ಬರ್ತೀರಿ ಎನ್ನುವ ಕಾರಣದಿಂದಲೇ ಕಾಯ್ತಾ ಇದ್ದೇವೆ. ಅವಸರ ಗೊತ್ತುಂಟಾ? ನೀವು ಬಂದಾಗ ಏನ್ ಮಾಡ್ಬೇಕು, ನಿಮ್ಮ ಜೊತೆಯಲ್ಲಿ ಹೇಗೆ ಮಾತಾಡ್ಬೇಕು, ನಿಮ್ಮನ್ನು ಹೇಗೆ ಉಪಚಾರ ಮಾಡ್ಬೇಕು.
ನನಗ್ ಗೊತ್ತಾಯ್ತು ಈಗ ಈ ಹೆಂಗಸರನ್ನೆಲ್ಲ ಮಾತೇ ಇರುವಂತ ಯಾಕೆ ಕರೀತಾರೆ ಅಂತ. ಯಾವ ಹೊತ್ತಿಗೂ ಮಾತು ನಿಲ್ಲಿಸುವುದೇ ಇಲ್ಲ, ಅದಕ್ಕಾಗಿ ಮಾತೇ ಇರು ಅಂತ ಕರೀತಾರೆ. ಗೊತ್ತಾಗುದಿಲ್ವಾ ಇಷ್ಟೊತ್ತಾದ್ಮೇಲೆ? ಈಗ ನಾವು ಮಾತಾಡದೇ ಇದ್ರು ನಮ್ಮನ್ನು ಮಾತೆಯೇರಿ ಮಾತೆಯೇರಿ ಅಂತ ಹೇಳುದು. ಗಂಡಸರ ಸಾಲಲ್ಲೆಲ್ಲ ಮಾತಿನ ಮಲ್ಲ ಅಂತ ಹೇಳುವವರೆಲ್ಲ ಎಷ್ಟು ಜನ ಜನ ಇದ್ದಾರಪ್ಪ, ಜನ ಇದ್ದಾರೆ, ಅದು ಪ್ರಶ್ನೆ ಬೇರೆ. ಆದ್ರೆ ಒಂದುಂಟು, ಎಂತಹ ಮಾತಿನ ಮಲ್ಲ ಆದ್ರೂ ಅವ ಮನೆಯಲ್ಲಿ ಹೇಳಿಸಿಕೊಂಡದ್ದಲ್ಲ, ಬೇರೆಯವರ ಗಂಡಸನ ಎದುರಿಗೆ ಮಾತಿನ ಮಲ್ಲ ಅಂತ ಹೇಳಿಸಿಕೊಳ್ಳುವುದು ಬಿಟ್ರೆ, ಈ ಹೆಂಗಸರ ಎದುರಿನಲ್ಲಿ, ವಧು ಮನೆಯ ಹೆಂಡತಿಯ ಎದುರಿನಲ್ಲಿ ಯಾರಾದ್ರೂ ಮಾತಿನ ಮಲ್ಲ ಅಂತ ಹೇಳಿಸಿಕೊಂಡ ಒಪ್ಪ ಇದ್ರೆ ಬರ್ಲಿ ನೋಡುವ. ಮನೆ ಹೆಂಡತಿ ಅಂತ ಹೇಳಿದ್ದು ಮನೆಯಲ್ಲಿ ಹೆಂಡತಿ ಎದುರು ಮತ್ತೆ ನಿಮ್ಮತ್ತೆಲ್ಲ ಹೇಳುದು, ನೀವೆಲ್ಲ ಹೇಳುದು ಅವೆಲ್ಲ ಕಡೆಯಲ್ಲಿ. ಅಯ್ಯೋ ಈಗ ಮದುವೆ ಆದ ಮೇಲೆ ಒಂದು ರಗಳಿ ಬೇರೆಯವರಿಗೆ ವಿಷಯ, ನನಗಲ್ಲಪ್ಪ, ನನಗೆ ಗೊತ್ತುಂಟು. ಬೇರೆಯವರಿಗೆ ಆ ಕಡೆ ಒಂದು, ನೀವು ಎರಡೂ ಮದುವೆ ಆದಾಗ ನಿಮಗೆ ರಗಳೆ ಆಗಿದೆ. ಎರಡು ಮದುವೆ ಆಗ ರಗಳೆ ಆಗಿತ್ತು, ರಗಳೆ ಆಗಿದೆ. ಮೂರನೇ ಮದುವೆ ಆದಾಗ ಒಂದು ಆದ ರಗಳೆ ಇಲ್ಲ, ಕಡಿಮೆ ರಗಳೆ ಇಲ್ಲ, ಕಡಿಮೆ. ಯಾಕೆ ಇಲ್ಲ? ಎರಡೂ ಮದುವೆ ಆದ ಮೇಲೆ ರಗಳೆ ಉಂಟಾಗಿ ಮೂರನೇ ಮದುವೆ ಆದದ್ದು. ಈಗ ಮೂರನೇ ಮದುವೆ ಆದ ಮೇಲೆ ರಗಳೆ ಉಂಟು ಅಂತ ಆಗಿದ್ರೆ ನಾಲ್ಕನೇ ಮದುವೆ ಆಗ್ತಿಲ್ಲ. ಇನ್ನು ನಾ ಹಾಗೆ ಹೇಳುವುದಿಲ್ಲ. ಮತ್ತೆ ಈಗ ರಗಳೆ ಏನೇ ಹೇಳಿ ಹೇಳಿ. ಆ ಕಡೆ ಮುಖ ಮಾಡಿ, ಮತ್ತೆ ಸ್ವಲ್ಪ ಆ ಕಡೆ ಹೋಗಿ, ಹೀಗೆ ತಿರುಗಿ, ಹಾಗೆಲ್ಲ ಹೀಗೆ ಬನ್ನಿ, ಇಲ್ಲಿ ಬನ್ನಿ, ಕುಳಿ, ನಿಲ್ಲೆ. ಈಗ ಒಂದು ಮಾತುಂಟು, ನಾಡಿಗೆ ಅರಸನಾದ್ರೂ ಅವ ತಾಯಿಗೆ ಮಗ. ಹೌದು. ಈಗ ನನ್ನ ವಿಚಾರದಲ್ಲಿ ಏನು ಗೊತ್ತುಂಟು, ಈ ಪ್ರಪಂಚಕ್ಕೆ ಚಕ್ರವರ್ತಿ ಆದ್ರು ಹೆಂಡತಿಯ ಗಂಡ ಅನುಮಾನವೇ ಇಲ್ಲ. ಹೆಂಡತಿಗೆ ಗಂಡ ಆಗ್ಬೇಕು ನೀವು, ಮತ್ತೆ ಬೇರೆಯವರಿಗಲ್ಲ. ಅಲ್ಲ ಎಂತದ್ದು, ಒಮ್ಮೆ ಏಳು ಅಂತ ಹೇಳುದು, ಕೂತ್ಕೊ ಅಂತ ಹೇಳುದು, ಏನಾಗಿದೆ ನೋಡಿ. ಈ ಉಡಿಗೆ, ಈ ತೊಡಿಗೆ, ನಿಮ್ಮ ಈ ಒಂದು ರೀತಿಯ ವ್ಯವಸ್ಥೆ, ಇಲ್ಲಿಗೆ ಬರುವ ವ್ಯವಸ್ಥೆ ಅಲ್ಲ. ಬಿಗಿಯಾದ ಚಲ್ಲಣವನ್ನು ತೊಟ್ಟಿದ್ದೇನೆ, ಕವಚವನ್ನು ತೊಟ್ಟಿದ್ದೆ ಅಲ್ವಾ? ಹಿಂದ್ಗಡೆಯಲ್ಲಿ ಬತ್ತಳಿಕೆ ಉಂಟು. ಅಲ್ಲ, ಈ ಆಯುಧಗಳನ್ನೆಲ್ಲ ಹಿಡಿದು ಹೆಂಡತಿ ಮನೆಗೆ ಬರ್ಬೇಕಾ? ಆಯುಧವನ್ನು ಹಿಡಿದು ಬರ್ಲಿಕ್ಕಿಲ್ಲ. ಮತ್ತೆ ನೀವು ಬರುವಾಗ ನಿಮಗೆ ಆಯುಧ ಹಿಡಿದು ರಕ್ಷಣಾ ಭಟ್ರಲ್ಲಿ ಇಲ್ಲಿಗೆ ಬಂದ ಮೇಲೆ ಅವ ಬಾಣ ಬಿಟ್ರೆ ಹೆಂಡತಿ ಜೊತೆ ಸೇರ್ಬೇಕು, ಬಿಟ್ರೆ ಬಾಣ ಹಿಡ್ಕೊಂಡು ಬರುವುದಲ್ಲ. ಇದು ವಿಚಾರ ನಿನಗೆ ಗೊತ್ತಿಲ್ಲ ಅಂತ ಆಯ್ತು. ಏನು ವಿಶೇಷವಾದದ್ದು ನಡೆಯುತ್ತೆ, ಅದಕ್ಕಾಗಿ ಹೊತ್ತಿಗೆ ನನಗೆ ಸಂತೋಷ ಹೊತ್ತಾದದ್ದು ಬರುವುದಕ್ಕೆ, ಬೇರೆ ಏನಲ್ಲ. ನೀನು ಗ್ರಹಿಸಿರಬೇಕು ಉಪ್ಪರಿಗೆ. ನಮ್ಮ ಮನೆಗೆ ಬಂದಂತಹ ನಾರದರು ಹೇಳಿದಂತಹ ಮಾತು, ಶಂಬರಾಸುರ ಎನ್ನುವ ದೇವಲೋಕದ ಮೇಲೆ ದಾಳಿಯನ್ನ ಮಾಡಿದನಂತೆ, ಸುರಪನನ್ನ ಗೆದ್ದನಂತೆ, ದೇವತೆಗಳಿಂದಲೂ ಅವನನ್ನ ವಧಿಸುವುದಕ್ಕೆ ಅಸಾಧ್ಯ. ಹಾಗಾದ್ರೆ ಯಾರಿದ್ದಾರೆ ಅಂತ ಆಲೋಚನೆ ಮಾಡಿದಾಗ ಅವನ ಕಣ್ಣಿಗೆ ಬಿದ್ದದ್ದು ನಾನು ಬರಬೇಕಂತೆ, ಅವನನ್ನು ಕೊಂದು ಕೊಡಬೇಕಂತೆ. ಆಮೇಲೆ ನಾನು ಹೊರಟು ನಿನ್ನ ಪಯಣಗೊಂಡು ಬದಲವರಿಗೆ ನಾನು ಅಮರ ಲೋಕದವಸರದಳು ಹೋಗನೆಂಬುದನ್ನು ಅಮರ ಲೋಕದವಸರದಳು ಹೋಗುವುದೆಂಬುದನ್ನು ನಿನ್ನ ಹದನವರಿದೆ ನಾನು ನಿನ್ನ ಹದನವರಿದೆ ನಾನು
ನಾನಿನ್ನೊಡೆನು ಬಗೆದು ದಿವಿಗೆ ನಿನ್ನೊಡನೆ ಬಗೆದು ದಿವಿಗೆ ಸಮರ ಕೌಶಲವನ್ನು ಕಾಣುತ್ತಾಗುವುದು ಜನಗೆ ನಿನ್ನ ಸಮರ ಕೌಶಲವನ್ನು ಕಾಣುತ್ತಾಗುವುದು ಜನಗೆ ನಿನ್ನ ಸಮರ ಕೌಶಲವನ್ನು ಕಾಣುತ್ತಾಗುವುದು ಜನಗೆ ರಮಣ ನಿನ್ನ ಪಯಣದೊಂದು ಸದನವನಿಗೆ ನಾನು ಅಮರ ಲೋಕ ಕವಸರಗಳು ಹೋಗುವುದೆಂಬುದು ಸದನವನಿಗೆ ನಾನು ಹೋಗುವುದೆಂಬುದನ್ನು ನಿನ್ನ ಮಗನವನಿಗೆ ನಾನು ಕೌಶಲವನ್ನು ಕಾಣುತ್ತಾಗುವುದು ಜನಗೆ ನಿನ್ನ ಸಮರ ಕೌಶಲವನ್ನು ಕಾಣುತ್ತಾಗ ಸಮರ ಕೌಶಲವನ್ನು ಕಾಣುತ್ತಾ ಉತ್ಸಾಹವಿರುವುದು ಜನಗೆ ರಮಣ ನಿನ್ನ ಪಯಣನು ಪ್ರಗರುವರಿದೆ ನಾನು ಅಮರ ಲೋಕ ಗಮನಗಳು ಸತ್ಯ ಮಾತು ಹೇಳ್ಬೇಕು ನಿನಗೊಂದು ವಯಸ್ಸೇ ಆಗುದಿಲ್ಲ ಅಂತಲ್ಲ ಎಷ್ಟು ಕುಣಿತಿ ಈಗಲೂ ನೀನು ನಾ ನಿಜ ಹೇಳ್ತೇನೆ ಆ ಹೊತ್ತಿಗೆ ಒಂದು ದಿನ ಕೇಕೆ ಬಂದಂತಹ ಸಮಯದಲ್ಲಿ ಎಷ್ಟು ಚಂದಿಂದ ಉದ್ಯಾನದಲ್ಲಿ ಕುಣಿತಾ ಇದ್ದು ಅದನ್ನೇ ನೋಡಿ ಮರಳಾಗಿ ನಿನ್ನ ಅಪ್ಪನಲ್ಲಿ ಹೆಣ್ಣು ಕೇಳಿದ್ದು ಹೌದಾ ಅವತ್ತು ಎಷ್ಟು ಕುಣಿತಾ ಇದ್ಯೋ ಇವತ್ತು ಇಷ್ಟು ಪ್ರಾಯ ಆದ್ರೂ ಅಷ್ಟೇ ಕುಣಿತಿ ಅಂತ ಬೇಕು ಸ್ವಾಮಿ. ಇಷ್ಟು ಪ್ರಾಯ ಆದ್ರೂ ಅಷ್ಟು ಕುಣಿತಿಯಲ್ಲ ಇಷ್ಟು ಪ್ರಾಯ ಆದ್ರೆ ಕುಣಿಲಿಕ್ಕೆ ಆಗುದಿಲ್ಲ ಅಂತ ಹೇಳುದಾ? ಹಾಗಲ್ಲ, ಮತ್ತೆಂತದ್ದು ಕೆಲವರು ಕುಣಿಯುವುದಿಲ್ಲ, ನೀನು ಕುಣಿತಿಯಲ್ಲ. ಕುಣಿಬೇಕು. ಹೌದಾ? ಮತ್ತೆ ಕೆಲವು ಸಂದರ್ಭ ಹೇಗೆ ಗೊತ್ತಾ? ಹೇಗೆ? ಕುಣಿತಕ್ಕೆ ಅಂತ ಒಂದು ಸಮಯ ಇಲ್ಲ, ಕುಣಿತಕ್ಕೆ ಒಂದು ಸನ್ನಿವೇಶ ಇಲ್ಲ. ಕೆಲವರು ಕುಣಿಯುವವರು ಅಂತಲೇ ಇರ್ತಾರೆ, ಕೆಲವರು ಎಲ್ಲದಕ್ಕೂ ಕುಣಿಯುತ್ತಾರೆ. ಅವ್ರು ಎಲ್ಲದಕ್ಕೂ ಕುಣಿಯುವುದೇ. ಆದ್ರೆ ನಿಜವಾಗಿ ಕುಣಿತ ಹುಟ್ಟುವುದು ಅದು ಭಾವದಿಂದಲೇ ಅಲ್ವಾ? ಕುಣಿದು ಹೋಗುವುದು. ಮತ್ತೆ ಸನ್ನಿವೇಶದಲ್ಲಿ ಕುಣಿಯುವ ಸನ್ನಿವೇಶ ಬಂದಾಗ ನಿಂತು ಮಾತಾಡಬಾರ್ದು. ಕುಣಿಯುವುದೇ. ನಿಂತು ಮಾತನಾಡುವ ಸನ್ನಿವೇಶದಲ್ಲಿ ಕುಣಿಯಬಾರ್ದು.
ಅಲ್ವಾ? ಅಲ್ಲ ನೀ ಹೇಳಿದಾಗೆ ಇಲ್ಲ ನಾನು ಹಾಗೆ ನಾ ಮಾಡೋದು ಹಾಗೆ. ಈಗ ಇಷ್ಟು ಮಾಡೋದು ಯಾಕೆ? ನಾನ್ ಮಾಡೋದು ನೀ ಮಾಡಿದಾಗೆ ಇಲ್ಲ. ನಾನು ಅದನ್ನ ನಿಮ್ಮನ್ನ ಅನುಸರಿಸುವುದಲ್ಲ. ಹೆಂಡತಿ ಗಂಡ ಅಲ್ವಾ? ನಿಮ್ಮ ಸಹಧರ್ಮಿಣಿ ಅಲ್ವಾ? ನನಗೆ ಕೆಲವು ವಿಷಯಗಳಲ್ಲಿ ನೀವೇ ನನಗೆ ಆಚಾರ ಆದರ್ಶ ಅಲ್ವಾ? ಅಯ್ಯೋ ಮತ್ತೆ ಮತ್ತೆ ನಿಮ್ಮ ಆಚಾರ ಆಚಾರ ಮಾತ್ರ ಆದರ್ಶ ಅಲ್ಲ. ಅದು ನಿಮ್ಮ ಹೆಂಡತಿಯರ ಗಂಡಂದೆಲ್ಲ ಆಚಾರ ಉಂಟು, ಆದರ್ಶ ಅಲ್ಲ. ಇರ್ತದೆ ಅದು. ಗೊತ್ತಾಗುದಿಲ್ಲ ನಿಮ್ಗೆ. ಒಂದು ಕಡೆಗೆ ಹೇಳುವುದು ಇಲ್ಲಪ್ಪ. ನಿಜ ಹೇಳ್ಬೇಕಾ? ಎಲ್ಲ ಗಂಡಸರಿಗೆ ಇರುವುದು ಹೆಂಡತಿಯರ ಆದರ್ಶ. ಹೌದಾ? ಹಾ. ಯಾಕೋ ಏನದು? ಅಲ್ಲಿ ಹೆಂಡತಿಯರು ಹೇಳಿದಾಗೆ ಕೇಳುವುದಲ್ವಾ? ಸುಮ್ಮನೆ ಕೆಲವು ಮತ್ತೆ ನೋಡಿ ಅಲ್ಲಿಗೆ ಹೋದ್ರೆ ನಿಜ ಹೇಳ್ಬೇಕಾ? ನಾ ಈಗ ಅವ್ರು ಯಾರ ಮನೆ ಹೋಗುದು ಬಿಟ್ಟು ನಿನ್ ಮನೆಗೆ ಬರ್ಲಿಲ್ವಾ ಅದ್ರಲ್ಲೇ ಗೊತ್ತಾಗುದಿಲ್ಲ. ಹೇಳಿ ಅಲ್ಲಿಗೆ ನೋಡ್ತೀರಾ? ನಿನಗೆ ಯಾಕೆ ಹೇಳ್ತೇನೆ ಕೇಳು. ಏನು? ಒಬ್ಬ ತನ್ನ ಹೆಂಡತಿಯನ್ನು ಕಳ್ಕೊಂಡ, ಹೋಗಿ ಹೆಣ ಸುಟ್ಟಾಯ್ತು. ಬರುವಾಗ ಇದ್ದಕ್ಕಿದ್ದಂತೆ ಸಿಡಿಲು ಪ್ರಾರಂಭ ಆಯ್ತಂತೆ. ಸರಿ. ಮೇಲೆ ನೋಡಿದಂತೆ ಆ ನನ್ನ ಹೆಂಡತಿ ಅಂತೂ ಹೋಗಿ ಮುಟ್ಟಿದ್ಲು ಅಂತ ಆಯ್ತು. ನೀವು ನನ್ನ ಹೊಗಳಿದ್ದ ಇದು? ಅಲ್ಲಪ್ಪ ಹೆಂಡತಿ ಸುಮ್ಮನೆ ಇರ್ತೀರಾ? ಅಂದ್ರೆ ಅಲ್ಲಿ ಅಂದ್ರೆ ಅವ್ರು ಹೋದದ್ದು ಜೀವಂತ ಇದ್ದಾಗ ಇವರು ತಲೆಯ ಮೇಲೆ ಅದು ಗುಡುಗು ಬರ್ತಾ ಇತ್ತು. ಈಗ ಮೇಲೆ ಅಲ್ಲಿ ಹೋಗಿ ಹುಡುಕಲಿಕ್ಕೆ ಆರಂಭ ಮಾಡ್ತು ಅಂತ ಹೇಳು. ಇವ್ರು ಮಾತೆಲ್ಲ ಹೆಂಗಸು ಒಪ್ಕೊಂಡು ಬಿಟ್ಟು ಅಂತ ಹೆಟ್ಟರತ್ತಾಗಿ ಹೋಗ್ತದೆ. ಸ್ವಲ್ಪ ವಿಚಾರ ಮಾಡಬೇಕು. ಅದಕ್ಕಾಗಿ ನೀನು ಮದುವೆ ಆದದ್ದು. ಬಿಡಿ ಅಂದ್ರೆ ಅಲ್ಲಿ ವಿಚಾರ ಮಾಡ್ತೇನೆ. ನಾನು ವಿಚಾರ ಮಾಡಿ ಮಾತಾಡುದು. ಹಾ. ಅಲ್ಲ ಸ್ವಾಮಿ, ಏನು? ಈಗ ನೀವು ಇಲ್ಲಿಗೆ ಬರುವಾಗ ಯಾಕೆ ಇಷ್ಟು ಸಮಯವಾಯಿತು? ಹೆಣ್ಣಾಗಿದ್ದ ನಾನು ನೇರವಾಗಿ ಕೇಳಬಾರದು. ಗಂಡನಿಂದ ಒಂದು ಸುಳಿವು ಬರಬೇಕು. ಸರ ಆಗುದಕ್ಕೆ ಹೀಗೆ ಹೌದು. ಒಂದೇನು ಹೆಂಡತಿಯಲ್ಲಿ ಗಂಡ ಎಷ್ಟು ಸತ್ಯ ಹೇಳ್ತಾನೆ ಹೇಳೋದು ಪರೀಕ್ಷೆ. ಹೌದು. ಇನ್ನೊಂದು ಗಂಡ ಹೇಳಿದ ಮೇಲೆ ಹೆಂಡತಿ ಮಾತಾಡಬೇಕಾದದ್ದು ಗಂಡ ಹೇಳಿದ್ದೇ ಸತ್ಯ ಅಂತ ಹೆಂಡತಿ ನಂಬುವುದು ಒಂದು. ಹೌದು, ಅದೊಂದು ಪರೀಕ್ಷೆ. ಅದು ಒಂದು ಪರೀಕ್ಷೆ. ಗಂಡನಿಗೆ ಹಾಗೆ ಗಂಡ ಎಷ್ಟು ಸತ್ಯ ಮತ್ತೆ ಹೇಳಿದೆಲ್ಲ ನಂಬುವುದಿಲ್ವಲ್ಲ? ಹೌದು. ಹಾಗಿದ್ರೆ ಈಗ ಬರುವ ಪೂರ್ವದಲ್ಲಿ ಒಂದು ವಿಶಾಲವಾಗಿರುವಂತಹ ಸ್ವರವನ್ನು ಕೇಳಿದೆ ನಾನು. ಮಹತಿಯ ವೀಣೆ ಗೊತ್ತಾಗಿದೆ ನನಗೆ. ಇಷ್ಟು ದಿವಸ ಅಲ್ಲ ಇಷ್ಟು ವರ್ಷ ನಮ್ಮಲ್ಲಿಗೆ ಈ ಸ್ವರ ಗೊತ್ತೇ ಇರಲಿಲ್ಲ. ನಿಜವಾಗಿ ಹೌದೇ? ಬಹಳ ಸಮಯ ಆಗಿದೆ. ಇಲ್ಲಿಯ ತನಕ ಇವರೆಲ್ಲ ಇಲ್ಲಿಗೆ ಬಂದದ್ದೇ ಇಲ್ಲ. ಹೌದು. ಇದೇ ಪ್ರಥಮದಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಹೇಗುಂಟು ನೋಡು ಸ್ವರ. ಹಾಗಾಗಿ ಆ ಸ್ವರ ಎನ್ನುವಂಥದ್ದು ಎಂತದೊಂದೊಂದು ಆಕರ್ಷಿಸಿ ಬಿಡು. ಮತ್ತೆ ನಮ್ಮ ಆಸೆ ಅಷ್ಟೇ ಅವ್ರು ಇನ್ನು ಬರ್ತಾ ಇರಬೇಕು ಅಂತ. ಹೌದು. ಅಲ್ಲ ನನಗೂ ಗೊತ್ತುಂಟು. ಅಪರೂಪಕ್ಕೊಮ್ಮೆ ಬಂದವರು ಶಕ್ತಿ ಮೀರಿ ಪ್ರದರ್ಶನವನ್ನು ಪ್ರಯತ್ನವನ್ನು ಮಾಡುವುದು. ಇನ್ನೊಮ್ಮೆ ಆ ಸ್ಥಳದಲ್ಲಿ ನಮ್ಮ ಹೆಸರು ಚಿರಸ್ತಾ ಇದೆ. ಅವರೆಲ್ಲ ಮಾಡಬೇಕು, ನಮ್ಮಿಬ್ಬರಿಗೆ ತೊಂದರೆ ಇಲ್ಲ. ಅದು ನಮ್ಮದೇ ಊರು. ನಮ್ಮೂರಲ್ವಾ? ಹೋಗ್ಲಿ ಸ್ವಾಮಿ. ನಿನಗಾದ್ರೂ ಬೇರೆ ಊರಿಂದ ಬಂದವಳು. ಹೌದು. ಅಂದ್ರೆ ಅಪ್ಪನ ಮನೆ. ನಮ್ದು ಇದೇ ಊರು. ಕೇಕೆಯಿಂದ ಎಷ್ಟು ಬಂದವರು. ಮಾಡಿದ್ರು ಅಷ್ಟೇ. ಕೇಕೆಯಿಂದ ಬಂದವರು. ಮತ್ತೆ ನಮ್ಮೂರಲ್ಲೆಲ್ಲ ಎಷ್ಟು ಮಾಡಿದ್ರು ಹೆಂಡತಿಗೆ ಸನ್ಮಾನ ಮಾಡುವುದು ಬಿಟ್ರೆ ಗಂಡಂದಿರಿಗೆ ಮಾಡ್ಲಿಕ್ಕಿಲ್ಲ. ಇದು ಗೊತ್ತಿಲ್ಲ ವಿಚಾರ. ಅಲ್ಲಿ ಹೊಟ್ಟೆ ಕಿಚ್ಚಲ್ಲ, ಹೆಂಡತಿ ಗಂಡ ಅಂತ ಒಪ್ಕೊಂಡತ್ತೆ ನಾನು. ಅಲ್ಲ, ನೀವು ಅಲ್ಲೇ ಹೇಳಿ ಬೇಸರ ಇಲ್ಲ, ಇಲ್ಲಿ ಅಂತ ಹೇಳಿ. ಅಲ್ಲ, ಇದೆ ಈ ಮನೆ ನನ್ನ ಹೆಂಡತಿಯಲ್ಲಿ ನೋಡಿ ಸ್ವಾಮಿ, ಈಗ ಸನ್ಮಾನ ಎನ್ನುವಂತದ್ದು ಹೌದು. ನಿಮ್ಮಿಂದಲಾಗಿ ನನಗೆ ಬರ್ತಿದೆ ಬಿಟ್ರೆ ಸಾಧನೆ. ಸಾಧನೆ. ಹಾಗೆ ಯಾಕೆ ಗೊತ್ತಾ? ಹೌದು. ಹಾಗಿದ್ರೆ ಹೆಣ್ಣಿಗೂ ಹೆಣ್ಣು ಗಂಡ ಒಂದು ಕಷ್ಟ ಪಡುವುದು ಯಾರಿಗೂ ಕಾಣುವುದಿಲ್ಲ. ಪಾಪ ಹೆಂಡತಿ ಕೊನೆ ಸನ್ಮಾನ ಮಾಡ್ತಾರೆ. ಅಲ್ಲವೇ ಅಲ್ಲ. ಸತ್ಯ ಹೇಳ್ಬೇಕಾ? ಏನು? ಈಗ ಗಂಡನನ್ನ ಉಳಿದು ಹೆಂಡತಿಯರೇ ಸನ್ಮಾನ ಮಾಡ್ತಾ ಇದ್ದಾರೆ ಅಂತಾದ್ರೆ ಗಂಡನಾಗಿದ್ದವ ಸನ್ಮಾನಕ್ಕೆ ಯೋಗ್ಯನೇ ಆಗಿರ್ತಾನೆ. ಆದ್ರೆ ಈ ಹೆಂಡತಿಯ ಬೆಳವಣಿಗೆಗೆ ಗಂಡನ ಪೂರಕವಾಗಿರುವಂತ ಶಕ್ತಿ ಅಷ್ಟು ಉಂಟು ಅನ್ನೋದು ಗೊತ್ತುಂಟು. ನಿಜವಾಗಿ ಹೇಳಬೇಕು, ಹೆಂಡತಿಗೆ ಸನ್ಮಾನ ಸಿಕ್ಕಿದ್ದನ್ನ ಗಂಡ ಮನಸ್ಸು ತುಂಬಿ ಏನು ಅಂತ ಹೇಳಿಕೊಳ್ಳುವುದಿಲ್ಲ. ಅವ ಅದರೊಳಗೆ ಆನಂದದಿಂದ ಅನುಭವಿಸ್ತಾನಷ್ಟೇ. ಮತ್ತೆ ಉಳಿದ ಸಂದರ್ಭದಲ್ಲೆಲ್ಲ ಹೇಗಿರ್ತದೆ ಗೊತ್ತಾ? ಹೇಗೆ? ಒಂದು ವೇಳೆ ಗಂಡನ ಪ್ರತಿಷ್ಠೆಗೆ ಗಂಡನ ಯೋಗ್ಯತೆಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಒಂದು ಸನ್ಮಾನ ಆಗ್ತದೆ ಅಂತಾದ್ರೆ ಅವನ ವಾಮ ಮಾರ್ಗದಲ್ಲಿ ಅವನ ಹೆಂಡತಿಯನ್ನ ಕುಳ್ಳಿರಿಸಿ ಸನ್ಮಾನ ಮಾಡುವಂತದ್ದು ಒಂದು ಕ್ರಮ. ಮತ್ತೆ ಅದು ಗಂಡನಿಂದಲಾಗಿ ಹೆಂಡತಿಗೆ. ಈಗ ಹೆಂಡತಿಯನ್ನೇ ಸನ್ಮಾನ ಮಾಡುವಾಗ ಅದೊಂದು ಬೇಡ ಹೇಳ್ಬೇಡ. ಮತ್ತೆ ಅವಳ ಸಾಧನೆ ಜೊತೆಯಲ್ಲಿ ನಿನ್ನ ಸಾಧನೆ ಜೊತೆಯಲ್ಲಿ ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋದು ಬೇಡ ನನಗೆ. ಈಗಲೂ ನನಗೆ ಸನ್ಮಾನ ಮಾಡಿ ನಿಮ್ಮ ಯೋಗ್ಯತೆ ಅಂತ ಹೇಳ್ಬೋದು. ಸರಿ, ನಾನು ಎಲ್ಲಿಗೆ ಬಂದೆ? ಈಗ ಅದು ನಾರದ್ರು ಬಂದದ್ದು. ನಾ ಎಲ್ಲೋದ್ರು ನನಗೆ ಈಗ ನಾರದರು ಬಂದ್ರು. ಬಂದಾಗ ನಿಮ್ಮಲ್ಲಿ ಹೇಳಿದ ವಿಷಯ ದುಷ್ಟನಾಗಿರುವಂತಹ ಶಂಬರ ದೇವಲೋಕಕ್ಕೆ ದಂಡೆತ್ತಿ ಬಂದಿದ್ದಾನೆ. ಅವನನ್ನು ಕೊಲ್ಲಬೇಕು. ಅದಕ್ಕೆ ನೀವು ಯೋಗ್ಯ ಅಂತ ನಿಮ್ಮಲ್ಲಿಗೆ ನಾನು ಹೋಗ್ತೇನೆ. ನಾನು ಹೋಗಿ ಬರ್ಲಿಕ್ಕೆ ಉಂಟು. ನಿನಗೆ ಮುಖ ತೋರಿಸಿ ವಿಷಯ ಹೇಳಿ ಹೋಗ್ಬೇಕು ಅಂತ ಬಂದದ್ದು. ಅದು ಅವಸರ ಉಂಟು. ಅವಸರ ಇದ್ದವ್ರು ಬೇರೆ. ನಾನು ಸತ್ಯ ಹೇಳ್ತೇನೆ, ನನಗಿಂತ ಅವಸರ ಶಂಬರನಿಗುಂಟು. ಅವನು ಬೇರೆ ಕಡೆ ಹೋಗ್ಬೇಕು. ಎಲ್ಲಿಗೆ? ಯಮಲೋಕಕ್ಕೆ ಅವನು ಸೇರಿಸ್ಬೇಕು. ಅವನು ಬೇರೆ ಕಡೆಗೆ ಹೋಗುದಲ್ಲ, ಅವನನ್ನು ಬೇರೆ ಕಡೆಗೆ ನೀವು ಕಳುಹಿಸಿ ಕೊಡ್ಬೇಕು. ಈಗ ಅಲ್ಲಿ ತನಕ ಹೋಗೋಗಿಲ್ಲಲ್ವಾ? ಹಾಗಾದ್ರೆ ಗಟ್ಟಿ ಧೈರ್ಯ ಮಾಡುವ ಕೆಲಸ ಮಾಡಿ. ಈಗ ಅಲ್ಲಿಗೆ ನೀವು ಹೋಗ್ತಾ ಇದ್ದೀರಿ ಎನ್ನುವ ವಿಷಯ ನನಗೆ ಹೊಸತಲ್ಲ. ಸರಿ, ನೀವು ಮಧ್ಯದಲ್ಲಿ ಮಾತಾಡ್ತಾ ಇರುವುದು ನಮ್ಮ ಕುರಿತಾಗಿಯೂ ಮಾತನಾಡಿದ್ದು ಎಲ್ಲ ವಿಷಯವನ್ನು ಸಂಗ್ರಹಿಸಿದ್ದೀರಿ. ಸರಿ, ಆ ಬಂದಿರುವಂತಹ ದೇವಮುನಿಗಳಾಗಿರುವಂತಹ ನಾರದರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ. ಇವತ್ತಿನ ದಿನವನ್ನು ಉತ್ತರಿಸಿ ನಾಳೆ ಬರ್ತೇನೆ ಏನು ಹಾಗೆ. ಸ್ವಾಮಿ, ಎಷ್ಟು ಸಂತೋಷ ಆಯ್ತು ಗೊತ್ತುಂಟು. ಆಯ್ತಲ್ಲ, ಒಂದು ಅವಕಾಶ ಆಯ್ತಲ್ಲ. ನೀವು ಕೇವಲ ಕೆಲಸ ಮಾಡು, ಮುಖಕ್ಕೊಂದು ಮಂಗಳಾರತಿ ಮಾಡು, ಹೊರಡ್ತೇನೆ. ಇಲ್ಲಪ್ಪ, ನಾವು ಮಂಗಳಾರತಿ ಇಲ್ಲಿ ಮಾಡೋದಲ್ಲ. ಅಯ್ಯೋ, ನಮ್ಮಿಬ್ಬರಿಗೆ ಅವ್ರು ಅಲ್ಲಿ ಮಾಡ್ಬೇಕು. ಅಲ್ಲ, ಯಾವಾಗ್ಲೂ ನೀನು ಒಳಗಡೆಯಲ್ಲಿ ಮಂಗಳಾರತಿ ಹೆಂಡತಿಯರು ಮಾಡುವುದೇ. ಅದೆಲ್ಲ ಹೇಳಿದ್ದು ಮನೆ ಒಳಗೆ ಮಾಡುವ ಮಂಗಳಾರತಿ ಅಲ್ಲ, ಕೋಣೆ ಒಳಗೆ ಮಾಡುವ ಮಂಗಳಾರತಿ ಹೇಳಿದ್ದಲ್ಲ. ಅಯ್ಯ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅದಲ್ಲ.
ಈ ವಿಷಯ ಅಂತ ಗೊತ್ತುಂಟಾ? ಏನು? ಈಗ ಮಂಗಳಾರತಿ ಮಾಡೋದು ಮಾಡೋಣ. ಹಾ. ನಾವು ನಮ್ಮಿಬ್ಬರಿಗೂ ಮಂಗಳಾರತಿ ಮಾಡಿ ಬೀಳ್ಕೊಡುವ ಸಮಾರಂಭವೇ ಇಟ್ಕೊಳ್ಳುವುದು ಈಗ ನಾನು. ಇಬ್ರು ಯಾಕೆ ಬಂತು ಅಂತ ಬೇಕಲ್ಲ ಇದು? ನಿಮ್ಮ ಜೊತೆಗೆ ನಾನು ಬರಬೇಕು ಅಂತ ಹೇಳುವುದು. ಏನ್ ಹೇಳುದು? ನಿಮ್ಮ ಹಗನವನ್ನು ನಾನು ತಿಳಿದಿದ್ದೇನೆ. ನಿಮ್ಮ ಪ್ರಯಾಣದ ವಿಷಯ ಗೊತ್ತಾಗಿದೆ ನನಗೆ. ಹಾಗಾಗಿ ಒಂದು ಕೆಲಸ ಮಾಡುವ. ಏನು? ಈಗ ನಿಮ್ಮ ಜೊತೆಯಲ್ಲಿ ನಾನು ಬರಬೇಕು. ಯಾಕೆ ಬರಬೇಕು? ಹಾ. ನೀವು ಸಮರಗೈತೀರಿಯ ಸಮರದ ಜೊತೆಯಲ್ಲಿ ದೇವಲೋಕದಲ್ಲಿ ಅಂತ ಆದ್ರೆ ಹೌದು. ದೇವಲೋಕಕ್ಕೆ ನಿಮ್ಮ ಜೊತೆಗೆ ನಾನು ಬರಬೇಕು. ಹ್ಮ್. ಆ ಒಂದು ಆಶೆ ಉಂಟು. ಒಂದು ಕೆಲಸ ಮಾಡುವ. ಎಷ್ಟು ದಿವಸ ಆಗ್ತದಂತೆ ಯುದ್ಧ? ಯುದ್ಧ ಒಂದು ದಿನದ ಮುಗಿದರೂ ಮುಗಿಬಹುದು, ಹಾ. ಒಂದು ವರ್ಷ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ವರ್ಷ ಆಗ್ತದ? ಹಾ. ಹಾಗಿದ್ರೆ ಸೀರೆ ಎಷ್ಟು ಬೇಕಾದೀತು ನನಗೆ? ಮುಗೀತು. ಒಂದು ಕೆಲಸ ಮಾಡಿ. ಹಾ. ಏಯ್, ಓಯ್, ಬಾರೆ ಇಲ್ಲಿ. ಏನು? ನನ್ನ ಮಂತ್ರ ಏನ್ ಕರೀತೇನೆ ಈಗ? ಯಾರು ಮಂತಾರೆ? ಆ ಮಂತಾರೆ ಬಂದು ಇಲ್ಲಿ ಮಂತ್ರ ಹಾಕೋದು ಬೇಡ ಇಷ್ಟೊತ್ತಿಗೆ. ಯಾಕೆ ಗೊತ್ತುಂಟಾ? ಯಾಕೆ? ನನಗೊಂದು 10-20 ಸೀರೆ ಬೇಕು. ಮತ್ತು ಒಂದು ವರ್ಷಕ್ಕಾದ್ರೆ 20 ಸಾಕಾಗುದಿಲ್ಲ. ಒಂದು ವರ್ಷ 365. ಒಂದು ಕೆಲಸ ಮಾಡುವ. ಮುನಿಸು 2. ಒಂದು ಕೆಲಸ ಮಾಡುವ. ಹಾ. ಉಳಿದದ್ದನ್ನ ಅಲ್ಲಿಗೆ ಅಲ್ಲಿ ಹಾಕೊಳ್ಳಿಕ್ಕೆ ಏನು ಇಲ್ಲ. ಮತ್ತೆ ಸ್ನಾನಕ್ಕಿಂತ ಮೊದಲು ಬಟ್ಟೆ ಬೇರೆ, ಹಾ, ಸ್ನಾನ ಆದ ಮೇಲೆ ಬೇರೆ. ಬಟ್ಟೆ ಬೇರೆ. ಸ್ನಾನಕ್ಕೆ ಕೂಸಿಕೊಳ್ಳುವುದಕ್ಕೆ ಗಂಧ, ಹೌದು. ಸುಗಂಧ, ತಲೆ ಆಭರಣ, ಎಲ್ಲ ನೋಡಿ. ಏ, ನೆನಪು ನೆನಪು ಮಾಡಿ. ಸಮರಾಂಗಣವೆಲ್ಲಿ ಸೋಮವನವೆಂಬಿಯ ಯಮನಾದ ಮಕಲಾಪಗಳೇ ಕಮಲಾಕರ
ಹೋಗ್ಬೇಕು. ಅವ ಕೆಟ್ಟವನು ಅಂತ ಹೇಳಿದಾದ್ಮೇಲೆ ಆದಷ್ಟು ಬೇಗ ಅವನನ್ನು ಕೊಂದು ಕಳಿಬೇಕು. ಹೋಗಬೇಕು. ಹೌದು, ಯಾರು ಹೋಗಬೇಕು? ನಾವಿಬ್ಬರು ಹೋಗ್ಬೇಕು. ನಾನು ಮಾತ್ರ ಹೋಗಬೇಕು. ಎಲ್ಲ ಈಗ ಏನು ಜಾತ್ರೆ ಹೊರಟದ್ದು ಅಂತ ಭಾವಿಸಿದ್ಯಾ? ಅಲ್ಲ, ಇಲ್ಲ ಮದುವೆ ಮನೆಗೆ ಹೊರಟದ್ದು ಅಂತ ಭಾವಿಸಿದ್ಯಾ? ನನಗೆ ಗೊತ್ತಿಲ್ಲ ದೇವಲೋಕಕ್ಕೆ ಹೋಗುದು. ಈಗ ಮದುವೆ ಮನೆಗಾದ್ರೆ ಗಂಡನಿಗೆ ಕರೆಯ ಕೊಟ್ಟಿದ್ದಾರ, ಜೊತೆಯಲ್ಲಿ ಹೆಂಡತಿ ಬರಬೇಕು. ಸರಿ, ಜಾತ್ರೆಗೆ ಹೊರಟಿದ್ದಾಳ, ಬರಬೇಕು. ಪೂಜೆಗೆ ಹೊರಟಿದ್ದಾಳ, ಬರ್ಬೇಕು. ಬರ್ಬೇಕು. ಆದ್ರೆ ದೇವಲೋಕಕ್ಕಲ್ಲ, ಯಾಕಲ್ಲ? ಅದರಲ್ಲಿಗೆ ಯುದ್ಧಕ್ಕಲ್ಲವೇ ಅಲ್ಲ. ಇಲ್ಲಪ್ಪ, ಈ ನೋಡಿ ನನಗೆ ಇರುವ ಇಷ್ಟ ಏನು ಗೊತ್ತಾ? ಏನು? ಕೇವಲ ದೇವಲೋಕಕ್ಕೆ ನಿಮ್ಮ ಜೊತೆಯಲ್ಲಿ ಬರುವುದು, ಅಲ್ಲಿಯ ಜೊತೆಯಲ್ಲಿ ಅಲ್ಲಿ ಮಾಡುವಂತ ಯುದ್ಧವನ್ನು ನೋಡುವುದು, ಜೊತೆಯಲ್ಲಿ ದೇವಲೋಕವನ್ನು ನೋಡ್ಬೇಕು. ಅದೇ ಅಲ್ಲಿ ನನಗೆ ಗೊತ್ತಾಯ್ತು. ನಾನು ಸತ್ಯ ಹೇಳ್ತೇನೆ, ಮೊದಲೇ ಅರ್ಥ ಆಗಿದೆ. ಏನು? ಗಂಡ ಯುದ್ಧ ಹೇಗ್ ಮಾಡ್ತಾನೆ ಅಂತ ನೋಡ್ಲಿಕ್ಕೆ ಬರುವ ಹೆಂಡತಿ ಅಲ್ಲ, ಒಂದು ಉಚಿತವಾದ ಪ್ರಯಾಣ ಆಗುತ್ತದ. ನನಗೆ ಗಂಟೆ ಯುದ್ಧ ಮಾಡೋದು. ಈಗ ಪಾಪ ಮೇಲೆ ಕುಳಿತವರೆಲ್ಲ ಹೆಂಗಸರಿಗೆ ಒಂದು ಉಚಿತ ಅಂತ ಕೊಟ್ರೆ ಏನು ಮತ್ತೆ ಹಾಗ ಅಲ್ಲಿಗೆ ಬರ್ತಿ, ಹಾಗಲ್ಲ, ಸಿಕ್ಕಿದ್ದೆಲ್ಲ ನೋಡ್ಬೇಕು ಅಂತ ನನಗೆ ಗಂಡ ಯುದ್ಧ ಮಾಡೋದು ನೋಡೋದು ಬೇಕಾಗುವುದೇ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಗಂಡ ಯುದ್ಧ ಮಾಡೋದು ಯಾರ ಜೊತೆಯಲ್ಲಿ? ಯಾರ ಜೊತೆಯಲ್ಲಿ? ಒಬ್ಬ ಕೆಟ್ಟ ರಕ್ಕಸನ ಜೊತೆಯಲ್ಲಿ ಅಲ್ವಾ? ಅವನ ಜೊತೆಯಲ್ಲಿ ಹೋರಾಟ ಮಾಡೋದಕ್ಕೆ ನನ್ನ ಗಂಡ ಏನು ಅದರಲ್ಲಿ ಗಂಡ ಮಾಡುವುದಕ್ಕಿಂತ ಹೆಂಡತಿ ಜೊತೆ ಆಗುವ ಜಗಳಕ್ಕಿಂತ ದೊಡ್ಡದಿರ್ತದ, ಅಥವಾ ಹೆಂಡತಿ ಹೊಡೆದಕ್ಕಿಂತ ದೊಡ್ಡದಿರ್ತದ. ನಾನು ಅದೇ ಹೇಳಿದ್ದಲ್ಲ, ಹಾಗಲ್ಲ. ಅದಕ್ಕಾಗಿ ವನಸುಮ ಉದ್ಯಾನದ ಬೆಳೆದಿರುವಂತಹ ಹೂವನ್ನು ನೋಡುವುದಕ್ಕೆ ಹೋದಾಗ ಅಲ್ವೇ ಅಲ್ಲ, ಅದನ್ನು ಕೀಳುವುದಕ್ಕೆ ಹೋದಾಗಲ್ಲ, ಅಥವಾ ಅದರ ಮೇಲೆ ಹಾರುವಂತಹ ಮರಿದುಂಬಿಯ ಜೇಂಕಾರ ಬರುವ ಹಾಗೆ ಅಲ್ಲಿ ಏನು ಕೇಳುವುದಿಲ್ಲ. ಅದು ಯಾವುದೂ ಇಲ್ಲದಂತಹ ನೆಲ, ರಕ್ತ ಸಿಕ್ಕವಾಗುವಂತಹ ಭೂಮಿಯಲ್ಲಿ ನೀನು ಬರುವುದು ಬೇಡ, ಬೇಡವೇ ಬೇಡ. ಬೇಡ, ಅದು ನನಗೆ ಭಯ ಆಗ್ತದೆ ಅಂತ ಹೇಳಿದ. ಭಯ ಉಂಟು ಬೇಡ. ಅಯ್ಯೋ
ಉಂಟು. ಹೌದು. ಆದ್ರೆ ಈ ಪ್ರಸಂಗದಲ್ಲಿ ಬರುದು ಬೇಡ. ಸ್ವಲ್ಪ ಸುಮ್ಮನೆ ಬೇಡ. ಹೋದ್ರೆ ಇದೇ ಪ್ರಸಂಗ. ಬೇಡ, ಬೇಡ. ನೀವು ನಾಳೆ ಬೇರೆ ಪ್ರಸಂಗ ಇನ್ನೊಮ್ಮೆ ಕರ್ಕೊಂಡು ಹೋಗ್ತೇನೆ, ನಿನ್ನ ಚಿಂತೆ ಮಾಡೋದು ಯಾಕೆ? ಯಾಕೆ ಗೊತ್ತಾ? ಯಾಕೆ? ಉಳಿದ ಪ್ರಸಂಗಗಳಿಗಿಂತಲೂ ಇದು ನೋಡುವುದಕ್ಕೆ ಅಷ್ಟು ಸುಲಭ ಆಗ್ತಿರಬಹುದು. ಬಲು ಅಪರೂಪ. ಅಪರೂಪದ ಪ್ರಸಂಗವೂ ಹೌದು, ಮತ್ತೆ ಒಳ್ಳೆ ತಿರುಳಿಟ್ಟ ಪ್ರಸಂಗವೇ ಹೌದು. ಹೌದೇ? ಸುಮ್ಮನೆ ಅಲ್ಲ, ಬಹಳಷ್ಟು ಉಂಟು ಮುಂದೆ. ಮತ್ತೆ ಯುದ್ಧ ಹೇಗೆ ಮಾಡ್ತೇನೆ ಅವ ಹೇಗೆ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ನಾನು ಯಾಕೆ ಹೇಳುವುದು, ಇಲ್ಲಿಯವರೆಗೆ ಸಶರೀರಿಯಾಗಿ ಯಾರು ಸ್ವರ್ಗಕ್ಕೆ ಹೋದವರಿಲ್ಲ. ನಮ್ಮ ವಂಶದಲ್ಲಿ ಮೊದಲು ಹೋದ್ರು, ಈಗ ಯಾರು ಹೋದವರು? ಹೌದು. ಆಮೇಲೆ ಅಲ್ಲಿಗೆ ಹೋಗ್ತೀರಿ ನೀವು ಅಂತ ಒಂದು ವೇಳೆ ಹೋಗ್ತೀರಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿಯೂ ದೇವ ಸಹಾಯ. ಹೌದು, ಅವರೇ ಬಂದು ನಮ್ಮನ್ನು ಅಪೇಕ್ಷೆ ಮಾಡಿ ನೀವು ಬರಬೇಕು ಅಂತ ಕರ್ಕೊಂಡು ಹೋದ್ರೆ ಆ ಹೋದಾಗ ಈಟ ಏರುವುದಕ್ಕೆ ಬನ್ನಿ ಅಂತ ಗಂಡನಾಗಿದ್ದ ಹೋಗಿರಬಹುದು. ಹಾಗೆ ಕೇಳಿದುಂಟಂತೆ, ಸಹಾಯ ಬೇಕು ಅಂತ ಇಲ್ಲಿ ತನಕ ನಡೆದ ಅಲ್ವಾ? ಮತ್ತೆ ಪ್ರಸಂಗಕ್ಕೆ ತಿರುವು ನೋಡಿ ಹೇಗುಂಟು ಅಂತ. ಅದರಲ್ಲಿಯೂ ನನ್ನ ಗಂಡ ಸ್ವರ್ಗಾರೋಹಣ ಮಾಡ್ತಾ ಇದ್ದಾರೆ. ದೇವತೆಗಳಿಗಾಗಿ ರಕ್ಷಣೆ ಒಂದು ಕೆಲಸ ಮಾಡು, ನಾಳೆಗೆ ಎಲ್ಲ ದೊಡ್ಡ ದೊಡ್ಡದಾಗಿ ಬರೆ ಸಾಕು, ನನ್ನ ಗಂಡ ಸ್ವರ್ಗಸ್ಥರಾಗಿದ್ದಾರೆ ಎಂದು ತಿಳಿಸಲು ವಿಷಾದ. ಮತ್ತೆ ಸ್ವರ್ಗ ಆರೋಹಣ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ವಿಶೇಷವೇನು ಹೆಂಡತಿರೆಲ್ಲ ಕಾಯುವುದಕ್ಕೆ ಗಂಡ ಎಷ್ಟೊತ್ತಿ ಮೇಲೆ ಹೋಗ್ತಾನೆ. ಮತ್ತೆ ಉಳಿದವರಾದ್ರೆ ಸ್ವರ್ಗಕ್ಕೆ ಹೋಗುವ ವಿಷಯದಲ್ಲಿ ಸಂತಾಪ ವ್ಯಕ್ತಪಡಿಸಬೇಕು. ನೀವು ಹಾಗಲ್ಲ, ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗ್ತೀರಿ ಅಂದ್ರೆ ಇದು ಸಂತೋಷ ವ್ಯಕ್ತಪಡಿಸಬೇಕಾದದ್ದು. ಹಾಗೆ ಯಾಕೆ ಗೊತ್ತಾ, ನಿಮ್ಮ ಜೊತೆಯಲ್ಲಿ ನಾನು ಬರ್ತಾ ಇದ್ದೇನೆ. ನನ್ನೊಂದು ಯೋಗ ಇದೆ, ನನ್ನ ಯೋಗ ನೋಡಿ. ನಿಮ್ಮ ಜೊತೆಗೆ ನಾನು ಬರ್ತೇನೆ. ಈಗ ಹಾಗೆ ನಾಳೆ ಒಂದು ವೇಳೆ ನಾನು ಗೆದ್ದೆ ಅಂತ ಹೇಳಿ ಆದ್ರೆ ಹೋದ ಮೇಲೆ ಗೆಲ್ತೇನೆ. ಆಗ ನೋಡಿ, ಯಾಕೆ ನೀವು ಗೆದ್ದದ್ದು ಯಾಕೆ ಗೊತ್ತಾಯ್ತಾ? ನಿಮ್ ಜೊತೆಗೆ ನಾನು ಬಂದೆ, ಹಾಗೆ ನಿಮ್ಗೆ ಗೆಲುವು ಬಂದಿದೆ. ಹಾಗಲ್ಲ, ಈಗ ನೀವು ನನಗೆ ಆಗಾಗ ಹೇಳ್ತಾ ಇರ್ಲಿಲ್ಲ, ಯಾವ್ದು ಸುಳ್ಳು ಹೇಳ್ತಾ ಇದ್ದೀರಿ. ಯಾವ್ದು ಹೇಳಿದ್ದೆ? ಹೌದು, ಒಂದಲ್ಲ ಒಂದು ದಿವಸ ನೀವು ಸ್ವರ್ಗ ತೋರಿಸ್ತೇನೆ ಹೇಳುದಿಲ್ಲ ನೀವು? ಹೇಳಿದ್ದೌದು ಅಲ್ವಾ? ಅಷ್ಟೇ. ಹಾಗೆ ಸತ್ಯ ಹೇಳ್ಬೇಕು. ಸ್ವರ್ಗ ನೀವು ಸತ್ಯವು ನಮ್ಮಿಂದ ನೋಡ್ತೀರಿ ಬಿಟ್ರೆ ನೀವು ಯಾವತ್ತೂ ನನಗೆ ಸ್ವರ್ಗ ತೋರಿಸ್ತೀರಿ. ಈಗ ಹಾಗಲ್ಲ, ನಿಜವಾದ ಸ್ವರ್ಗವನ್ನೇ ನೀವು ತೋರಿಸ್ಬೇಕು. ಹೌದಾ? ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ ಅಂತಾರೆ ಎಷ್ಟೇ ಆಗಿರ್ಲಿ, ನಾಳೆ ನಾನು ನನ್ನ ತೀರಾ ಹತ್ತಿರದ ಸಖಿಯರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಮತ್ತು ಆ ಮಂತ್ರ ಇದ್ದಾಳೆ ಅವಳ ಜೊತೆಗಾಗಿ ನಾನು ಸ್ವರ್ಗಕ್ಕೆ ನನ್ನ ಗಂಡನ ಜೊತೆಯಲ್ಲಿ ಹೋಗಿದ್ದೇನೆ. ದೇವೇಂದ್ರ ನಮ್ಮನ್ನು ಉಪಚಾರ ಮಾಡಿದ್ದಾನೆ. ನನ್ನ ಗಂಡ ದೈತ್ಯರ ಜೊತೆಯಲ್ಲಿ ಹೋರಾಟ ಮಾಡಿದ್ದಾನೆ. ಆ ದೈತ್ಯರ ಜೊತೆಯಲ್ಲಿ ಹೋರಾಟ ಮಾಡೋದನ್ನು ಕಣ್ಣಾರೆ ಕಾಣಬೇಕು. ಅದೆಲ್ಲ ಹೇಳಿ ಬರುದು ಯಾಕೆ ಅಂತ ಗೊತ್ತಾಯ್ತು. ನಾಳೆ ನಿಮ್ಮವ್ರ ಜೊತೆಯಲ್ಲೆಲ್ಲ ಹೇಳ್ಕೊಳ್ಳುವುದಕ್ಕೆ ಬಿಟ್ರೆ ಗಂಡ ಏನ್ ಮಾಡ್ತಾನೆ ನಿಜವಾಗಿ ನೋಡು. ಗಂಡ ಏನು ಮಾಡಿದ್ದಾನೋ ಅದನ್ನ ಹೇಳುದಷ್ಟೇ. ಮತ್ತೆ ನೀವು ಗೊತ್ತುಂಟಾ, ಮತ್ತೆ ನೀನ್ ಅಳಕ್ತೀಯ, ನೀನ್ ಹೆಣ್ಣು, ರಣಕ್ಷೇತ್ರ, ನನಗೆ ಅದು ಬೇಡ. ಅದ್ರ ಕುರಿತು ಏನು ಗೊತ್ತುಂಟು ಅಂತ ಬೇಕಾ? ಗೊತ್ತಿಲ್ಲ ಅಂತ ಬೇಡ. ನೀನು ಗೊತ್ತುಂಟು? ಏನು ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು. ಕೇವಲ ವನಗಳಲ್ಲಿ ಸಂಚರಿಸುವುದು, ಉಪವನದಲ್ಲಿ ಸಂಚರಿಸಿ ಮನರಂಜನೆಯನ್ನು ಕೊಡುವುದಷ್ಟೇ ತಿಳಿದದಲ್ಲ. ಮತ್ತೆ ನನ್ನ ಅಪ್ಪ ನನ್ನನ್ನು ಗಂಡು ಹೆಣ್ಣಾಗಿ ಸಾಕಿದ್ದಾರೆ, ಅದು ಗೊತ್ತುಂಟು? ನಿನ್ನಪ್ಪ ಅಶ್ವಪತಿ ಮಹಾರಾಜ ಗಂಡು ಬೇರೆಯಾಗಿ ಸಾಕಿದ್ದಾರೆ. ಹಾಗಾದ್ರೆ ಸಂತೋಷ ನೋಡಿದೆ ಅಲ್ಲ, ಗಂಡು ವೀರಿ ಅಲ್ಲ, ಗಂಡು ಆಗಿಯೂ ಕಂಡಿದ್ದಾನೆ. ಅಣ್ಣನ ಜೊತೆಯಲ್ಲಿ ಇದ್ರು ನಾನು ಕೂಡ ಶಾಸ್ತ್ರ ಎಲ್ಲ ಅಧ್ಯಯನ ಮಾಡಿದವಳು. ಆ ರೀತಿಯಾಗಿ ಮತ್ತೆ ಅವರ ಜೊತೆಯಲ್ಲಿ ಹೋರಾಟ ಮಾಡುವಾಗ ಭಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆಲ್ಲ ಯುದ್ಧ ಮಾಡ್ಲಿಲ್ಲ ಹೇಳುವುದನ್ನು ಬಿಟ್ರೆ ಮತ್ತೆ ಎಲ್ಲ ಅಭ್ಯಾಸ ಮಾಡಿಸಿದ್ದ. ಯುದ್ಧ ಅಂದ್ರೆ ಏನು ಅನ್ನೋದೆಲ್ಲ ಗೊತ್ತು. ಶಾಸ್ತ್ರದ ಜೊತೆಯಲ್ಲಿ ಶಸ್ತ್ರವನ್ನು ತಿಳಿದವಳು. ಅಭ್ಯಾಸ ಮಾಡಿದ ಅಪ್ಪ ಅಮ್ಮ ಹೇಳಿದ್ದು ಕೆಲವೊಮ್ಮೆ ಗೊತ್ತಿತ್ತು. ಅಮ್ಮ ಹೇಳಿದಾಗ ನನಗೆ ನಂಬಿಕೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವಳ ಅಪ್ಪನ ಮೇಲೆ ಯಾವಾಗ್ಲೂ ಶಸ್ತ್ರ ಬಿಡುವವಳೆ. ಅಲ್ಲ, ನೀವು ನಿನ್ನ ಅಮ್ಮ ಇದ್ದಾಳಲ್ಲ, ಈಗ ನಿಮಗೆ ನಿನ್ನ ಗುಣ ಅಂತ ದಿವಸದ ಮೇಲೆ ಆದ್ರು ಒಂದ್ ದಿವಸ ಆದ್ರೂ ಹೆಂಡತಿ ಶಸ್ತ್ರವನ್ನು ಅಭ್ಯಾಸ ಮಾಡಿ. ಅಯ್ಯೋ ದೇವರೇ ಬೇಡಪ್ಪ, ಗೊತ್ತಾಗ್ಲಿಲ್ಲ. ಅಲ್ಲ ನನಗದು ಯಾವಾಗಲೇ ಅರ್ಥ ಆಗಿದೆ, ಮಾತಾಡುವಾಗಲೇ ಗೊತ್ತಾಗಿದೆ. ಮತ್ತೆ ಇವಳು ಕೈಯಲ್ಲಿ ಯಾವ ಬಾಣವೂ ಹಿಡಿಯುವುದು ಬೇಡ, ಬಿಲ್ಲು ಹಿಡಿಯುವುದು ಬೇಡ, ಬೇಕಾದ್ರೆ ಮಾತಿನಲ್ಲೇ ಗಂಡನ ಕೊಂದಾಗ್ತಾಳೆ ಅಂತ ಗೊತ್ತು ನನಗೆ. ನೋಡಿ, ನಾವ್ ಏನೇ ಆಗಿದ್ರು ನಾವು ಆದರ್ಶ ದಂಪತಿಗಳಾಗಿ ದೇವಲೋಕಕ್ಕೆ ಹೋಗ್ಬೇಕು. ನೀನು ಬರ್ತೀಯ ನೀನು ಬರ್ತೀಯ ಅಂತ ಆದ್ರೆ ಒಂದು ಮಾತು, ಇದು ಹೆದರುವಂತಹ ಮಾತಿಲ್ಲವೇ ಇಲ್ಲವೇ. ಬರುತ್ತೇನೆ, ಸಹಾಯಕಳಾಗಿರ್ತೇನೆ ಅಂತ ಆದ್ರೆ ನನಗೂ ಸಂತೋಷ. ದೇವಲೋಕವನ್ನು ನೋಡ್ತೇನೆ, ಸರಿ, ನಂದನವನವನ್ನು ನೋಡುದು. ಆದ್ರೂ ಒಂದು ನೀವು ಅವ್ರ ಜೊತೆಯಲ್ಲಿ ಹೋರಾಟ ಮಾಡುವುದನ್ನು ನೋಡುದು. ಆದ್ರೂ ಒಂದು ಅಲ್ಲ ಬಂದಾಗ ಇಲ್ಲ ಮಾತಾಡ್ತೀಯಲ್ಲ, ಇಷ್ಟಲ್ಲ ಒಂದು ಮಾತಾಡ್ಲಿಕ್ಕಿಲ್ಲ, ಬಾಯಿ ಮುಚ್ಕೊಂಡು ಇರ್ತಿ ಅಂತ ಮಾತಾಡೋದು ಮಾತಾಡೋದಿಲ್ಲ ಇಲ್ವಾ? ನೋಡು, ಆ ಕಡೆಯಲ್ಲಿ ವಿಮಾನ ಉಂಟು, ಇನ್ನು ವಿಮಾನ ಹತ್ತಿದವಳಲ್ಲ ನೀನು. ಹೌದಾ? ಅದು ಇಲ್ಲಿಯ ವಿಮಾನ ಅಲ್ವೇ, ದೇವಲೋಕದ ವಿಮಾನ. ನನ್ನ ಅಮ್ಮನೂ ವಿಮಾನ ಹತ್ತಲಿಲ್ಲ, ಅಮ್ಮನಿಗೊಂದು ಮಾತಾಡ್ಬೇಕು. ಒಂದ್ ಕೆಲಸ ಮಾಡು, ನೀ ಕೇಕ್ ಮಾಡು, ನಿನ್ನ ಅಮ್ಮನ ಕರ್ಕೊಂಡು ಬರ್ಲಿಕ್ಕೆ ಹೋಗು. ಅವಳಿಗೆ ಹೇಳ್ತಾ ಇರೋದು ಅಲ್ಲಿವರೆಗೆ ಸಮರ ಪಾಪ. ನಿನ್ನನ್ನು ಚಕ್ರವರ್ತಿಗೆ ಮದುವೆ ಮಾಡಿ ಕೊಡ್ತಾ ಇದ್ದೇವೆ, ನಿಮ್ಮ ಜೊತೆಯಲ್ಲಿ ಯಾವ್ದು ದೂರದ ಪ್ರಯಾಣ. ಹೇಳಿದ ಬೊಬ್ಬೆಡಿ ನೀವು ಕೇಳ್ತದೇನೋ ಶಂಬರಾಸುರ, ಇನ್ನು ಸ್ವಲ್ಪ ಹೊತ್ತಾದ್ರೆ ಕೇಳ್ತಾರೆ. ಯಾಕೆಂದ್ರೆ ಅಮ್ಮನಿಗೆ ಉಚಿತ ಪ್ರಯಾಣ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮಿಬ್ಬರಿಗೆ ಮಾತ್ರ, ನನಗೆ ಮಾತ್ರ ಇದ್ದದ್ದು. ಇನ್ನು ಹೆಚ್ಚು ಹೇಳಿದ್ರೆ ನಿನಗೆ ಬಂದಿಲ್ಲ ವಿಷಯ ಒಂದಿಷ್ಟು ಸ್ಥಳ ಇದ್ರೆ ಸಾಕು. ಸರ್ ಹಾಗೆ ಮಾಡ್ಕೊಂಡು ಕೂತ್ಕೊಳ್ತೀನಿ, ಯೋಚನೆ ಮಾಡೋದು ಬೇಡ, ಹೆದರಬೇಕಾದ ಆದಷ್ಟು ಬೇಗ ನಮ್ಮಿಬ್ಬರ ಪ್ರಯಾಣ ಹಾಗಾದ್ರೆ ಬೆಳಗಾಯ್ತಲ್ಲ. ಬನ್ನಿ.
ಬಂದವ ಸಾಮಾನ್ಯದವರಲ್ಲ. ಯಾರು? ಭೂಲೋಕದಿಂದ ಸಾಕೇತದ ಒಡೆಯನಾದಂತಹ ಹಾ. ನೇಮಿಯ ಈ ಹೊತ್ತಿಗೆ ನಿಮ್ಮ ಎದುರಿಗೆ ಬಂದು ನಿಂತಿದ್ದಾನೆ. ನನ್ನ ಹೆಂಡತಿಯು ಬಂದಿದ್ದಾಳೆ ಜೊತೆಗೆ. ಕೈಕ ನೀನ್ ಯಾರು ಅಂತ ಕೇಳಿದ್ದೇನೆ. ಅದೇಂತ ನಮ್ಮದೆಲ್ಲ ಪ್ರಾರಂಭವೇ ಆಗಿ ಹಾ. ಶ್ರೀಮತಿ ಕೈಕಾದೇವಿಯವರ ಜೊತೆಯಾಗಿ ಶ್ರೀ ನೇಮಿ ಮಹಾರಾಜ ನಮ್ಮಲ್ಲೆಲ್ಲ ಬರುವುದು ಮೊದಲು ಹೆಂಗಸರ ಬಿಟ್ಟರೆ ಗಂಡಸರದಲ್ಲ. ಗೊತ್ತಾಯ್ತಾ? ಅವನಿಗೆ ಏನ್ ಗೊತ್ತುಂಟು? ಮಳೆ ಬರ ಎಂತ ಮಾಡ್ಲಿಕ್ಕಿಲ್ಲ. ಅವನಿಗೇನು ಗೊತ್ತುಂಟು ಬಿಡು. ಜೊತೆಯಾಗಿ ಬಂದದ್ದು ಯಾಕೆ? ದೇವಲೋಕದ ಸುವಸ್ತನ್ನೆಲ್ಲ ಈಗಾಗಲೇ ನೀವು ನನ್ನ ವಶವಾಗಿ ದೇವಲೋಕದ ಪೀಠವನ್ನು ಏರಿ ಕುಳಿತಿದ್ದಿ. ಹೌದು. ತಪ್ಪಾಯಿತು ಅಂತ ಕಾಲಿಗೆ ಎರಗಿದ್ರೆ ಬಿಡು. ನನಗೆ ಬೀಳ್ತಿದ್ರು ತೊಂದ್ರೆ ಇಲ್ಲ, ಅವಳಿಗೆ ಕಾಲಿಗೆ ಬೀಳು. ಈಗ ಒಟ್ಟಿಗೆ ಬೀಳುದ ಒಬ್ಬರಿಗೆ ಆದ್ಮೇಲೆ ಒಬ್ಬರಿಗೆ. ನನಗೆ ಬೀಳ್ಬೇಕು ಅಂತಿಲ್ಲ, ಅವಳಿಗೆ ಬಿದ್ರಾಯ್ತು. ಇಲ್ಲ ಒಟ್ಟಿಗೆ ಬೀಳ್ಬೇಕು. ನಿನಗೆ ಅವಳಿಗೆ ಬಿದ್ರೆ ಆಯ್ತಲ್ಲ. ತಾಯಿಗೆ ಬಿದ್ದರೆ ಗಂಡನಿಗೆ ಬಂದ ಹಾಗೆ. ಯಾರಿ ತಾಯಿಗ? ಅದು ನೀ ಕಾಲಿಗೆ ಬಿದ್ರೊಳ ತಾಯಿ, ನಾನು ಅಪ್ಪ ಆಗ್ತೀನಿ. ಹೌದು. ಬಿಡ ಎಂತ ಹೊರಡ ಇಲ್ಲಿಂದ.
ಮಗನು ಗೋಪುರದೊಳಗೆ ದಿವ್ಯನಿರಲಿ ಬಂದವನು. ನೀಗುವರನು ಮೊಮ್ಮಗನು 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 ಧರ್ಮರಥ ಯಾವ ರಥ? ಧರ್ಮರಥ ಧರ್ಮಕ್ಕೆ ರಥ. ಧರ್ಮಕ್ಕೆ ಬಿಡ. ಏನು ಅದೆಲ್ಲ ಕಂಡಿದ್ದೇವೆ ನಾವು. ನನ್ನನ್ನು ಗೆಲ್ಲುವುದಕ್ಕೆ ಒಂದೇ ಕೊಲ್ಲುವುದಕ್ಕೆ ಬಂದೆ. ನಿನ್ನನ್ನು ಗೆಲ್ಲಬೇಕು. ಛೀ, ನಿನ್ನ ಮಾತು ಕೇಳಿಲ್ಲ ಅಂದ್ರೆ ಕೊಲ್ಲು. ದೇವತೆಗಳಲ್ಲಿ ಆಗಲಿಲ್ಲ. ಹಣೆ ಬರ ನಿಂದ ಆಗ್ತದೇನು? ನನ್ನಿಂದಲೇ ಆಗು. ನೀನ್ ಏನು ಹೇಳಿದ ಬಂದೆ. ನಿನ್ಗೆ ಹೇಳಿಕೆ ಕೊಟ್ಟವ ಯಾರಮ್ಮ? ನಾವು ಯಾರದ್ದಾದ್ರೂ ಕರೆದ ಮೇಲೆ ಬರ್ತೇವೆ, ಅದು ನಿಮಗ್ ಬೇಡ. ಹೌದಾ? ನಮಗ್ ಬಹಳಷ್ಟು ಜನ ಆಗ್ಲಿ ಬಿಡು. ದೇವೇಶನಿಗೆ ನೀ ಮಗನ ಮೊಮ್ಮಗನ? ನಿನಗೆ ಗೊತ್ತಾಯ್ತು ಅವನೇ ಕರೆದದ್ದು ಅಂತ. ಅಲ್ಲ ಲೆಕ್ಕಾಚಾರ, ನೀ ಲೆಕ್ಕಾಚಾರ. ನಾವು ಓದಿ ಹೋದ ತ್ರಿಮೂರ್ತಿಗಳಲ್ಲಿ ಹೋಗ್ಲಿಕ್ಕೆ ಗತಿ ಇಲ್ಲ. ನಿನ್ನ ಹೋಗಿ ಹಿಡ್ಕೊಂಡ? ಹೌದು. ದೇವತೆಗಳಿಂದ ಮರಣ ಇಲ್ಲ. ಹೌದು. ಎಂಬಳಿ ಮನುಷ್ಯ ಏನಾದ್ರೂ ಕೊಡ್ದಾರ ಅಂತ ಲೆಕ್ಕಾಗ್ರ? ಅವನಿಗೆ ತಲೆ ಇಲ್ಲ ಅಂತ ಯೋಚನೆ ಮಾಡು ನೀನು. ಅಲ್ಲಲ್ಲ, ಅವ್ನು ಯೋಚನೆ ಮಾಡಿ ನಿನ್ನಲ್ಲಿ ಬಂದ. ಸರಿ, ನೀನು ಅವನಿಗೆ ಮಗನ ಮೊಮ್ಮಗನ? ಮಗ. ಮಗನ? ಹೌದು. ಮೊಮ್ಮಗ ಅವನು ಹಿಡ್ಕೊಂಡು ಬಂದ್ಯಾ? ಅದು ಬೇರೆ. ಅವ ಹೇಗೆ ತಿಳಿತಾನ ಹಾಗಾಗುತ್ತದೆ. ಮಗನೂ ಆಗ್ತಾನೆ ಮೊಮ್ಮಗನೂ ಆಗ್ತಾನೆ. ಆಗ್ತೇನೆ. ನಿನ್ನ ಗರ್ವ ಎಲ್ಲ ನನ್ನಲ್ಲಿ ನಡೆಯುವುದಿಲ್ಲ. ಇದ್ಯಾವುದಿದೆ? ಸರಿ ಮಾತಾಡು. ಇದು ನೀನಲ್ಲ, ಇದು ನಮ್ಮನೆ ಹೆಂಡತಿ. ನಾನು ಹೇಳ್ತೇನೆ ಬೇಕಾದ್ರೆ. ಇದು ನಮ್ಮನೆ ಹೆಂಡತಿ. ನಾನು ನಾನು ಹೇಳುದು ಗಂಡ, ನೀನಲ್ಲ. ಈಗ ಅವರು ನನಗೆ ಹಾಗೆ ಹೇಳ್ಬೋದು. ಬಿಡ ಉಂಡ. ಈಗ ನೀನ್ ಹೇಳುದು, ನೀನು ನಿನ್ನ ಹೆಂಡತಿಗಾದ್ರೆ ಹಾಗೆ ಹೇಳ್ಬಹುದು. ಇದು ಎಂತದ್ದು? ಹೌದು, ಇದು ಎಂತದ್ದು? ಇದು ಅಂದ್ರೆ ಇದು ಒಂದು ತಪ್ಪೆ ಶಬ್ದ. ಎಂತದ್ದು ಇದು? ನೀ ಗಂಡನಲ್ಲಿ ಹೆಂಗ್ ಮಾತಾಡ್ತಿಲ್ಲ ಹಾಗೆ ಮಾತಾಡು. ನೀ ಹೆದರ್ಬೇಡ ಅಂದ್ರೆ ಗಂಡನ ಹೆದರಿಸುವಾಗ ಮಾತಾಡ. ಹಾಗೆ 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 ನಿಮ್ಮನ್ನು ಸರಿಯಿಲ್ಲೇನೆ? ಸರಿ ಇದ್ದೇ ಸಾರಿ ಹೇಳ್ತೇನೆ. ಏನ್ ಸಾರಿ ಹೇಳು? ಇವಳನ್ನು ಕರ್ಕೊಂಡು ಬಂದ. ಹಾಗೆ ಇವಳನ್ನು ಕರ್ಕೊಂಡು ಬಂದಿದ್ದೀವಿ. ಇವಳನ್ನು ಇವರು ಯಾರು? ಇವಳನ್ನು ಹಿಡ್ಕೊಂಡು ಇವರು ಯಾರು? ಇವಳನ್ನು ಹಿಡ್ಕೊಂಡು ಬಂದು ಇವರು ಯಾರು? ಇದು ಯಾರು? ಅಲ್ಲ ಇವರು ಯಾರು? ಇವರು ಯಾರು? ಇವರು ಯಾರು? ಸ್ವಲ್ಪ ಅದು ಎಂತದ್ದು? ಅದು ಎಂತದ್ದು? ಅದು ಪ್ರಾಣಿ. ನಮಗೆ ಇಲ್ಲ, ನಮಗೆ ನಡೀತು. ನಮಗೆ ನಮ್ಮ ಜಾತಿಗಳಲ್ಲಿ ತೊಂದ್ರೆ. ಹೌದು. ಈಗ ಇವಳನ್ನು ಕರ್ಕೊಂಡು ಬಂದಿಯಲ್ಲ? ಹೌದು. ಯಾರು ಇವಳು? ಇವ್ರು ನನ್ನ ಹೆಂಡತಿ. ಇವ್ರು ನಮ್ಮ ಹೆಂಡತಿಯವರು. ಎಷ್ಟನೇ ಹೆಂಡತಿ? ಮೂರನೇ ಹೆಂಡತಿ. ನನ್ಗೆ ಗೊತ್ತಿಲ್ಲ ಮತ್ತುಂಟು ಅಂತ. ನೋಡ ಅವ್ನಿಗೆ ಎಂತ ಚಪಲ ಉಂಟು ಅಂತ. ಯಾರಿಗೆ? ನಿನಗೆ ಓದೋದಲ್ಲಿ ಮದುವೆ ಆಗಿ ಅಭ್ಯಾಸ ಇದೆಯಲ್ಲ? ಇದು ಸತ್ಯ ಹೇಳ್ಬೇಕಾ? ಇದು ಬರೀ ಮೂರನೇದು ಅಲ್ಲ, 353ನೇದು. 350 ಮತ್ತೆ ಉಂಟು ಬೇಕಾದ್ರೆ. ನಂಗೆ ಲೆಕ್ಕವೇ ಇಲ್ಲ. ನಮ್ ಜಾತಿಯಲ್ಲೆಲ್ಲ ಮದುವೆಯಾಗಿ ಮೊದಲ ಸಂಬಂಧ ಇಲ್ಲ. ಶಕ್ತಿ ಉಳ್ಳವ ಎಷ್ಟು ಇಟ್ಕೊಳ್ಬಹುದು ಅಂತ ಉಂಟು. ನಾವು ನೋಡಿದ್ರೆ ಗೊತ್ತಾಗುವುದಿಲ್ವಾ? ಅವನಿಗೆ ಮೊಮ್ಮಕ್ಕಳಾಗುವಷ್ಟು ಪ್ರಾಯ. ಎಂತಾದ್ರು ಮಾತಾಡ್ಬೇಡಿ. ನನಗೆ ವಯಸ್ಸಾಯ್ತು ಅಂತ ಯಾರಾದ್ರೂ ಧೈರ್ಯ ಇದ್ರೆ ಇಲ್ಲಿ ಮುಂದೆ ಹೇಳಿ. 63 ಧೈರ್ಯ ಎಲ್ಲಿದ್ರು ಅಲ್ಲಿ ಬಂದು ಸಿಕ್ಕಿ. 63 64. ಇಲ್ಲಿಗೆ ಬಂದಾಗ ಹೇಳಿದ್ರು, ಅಲ್ಲಿಗೆ ಬಂದಾಗ ಎಷ್ಟಾಯ್ತು? ಹಾರಾಡುವಾಗ ವಯಸ್ಸದ್ದು ಗೊತ್ತಾಗುವುದಿಲ್ಲ. ಮತ್ತೆ ನಮ್ಗೆ ಗೊತ್ತುಂಟು. ಏನು ನೀನ್ ಯಾರಂದ್ರೆ ನೇಮಿ ಅಲ್ವಾ? ನೇಮಿ. ನಿನಗೆ ನೇಮಿಸ್ತೇನೆ ಈಗ. ಏನ್ ನೇಮಿಸ್ತಿ? ಇಲ್ಲಿ ಇರ್ಬೇಕು ನೀನು. ಈ ದೇವಲೋಕದಲ್ಲಿ ಕಾರ್ಯಕ್ಕೆ ನೇಮಿಸು. ನಿನ್ನ ಕೆಲಸ ಕೊಡ್ತೇನೆ. ಏನ್ ಕೆಲಸ? ಒಟ್ಟು ಕೆಲಸ ಮಾಡ್ಬೇಕು.
ಎಂತ ಬಂತು ಅದೇ ಏನ್ ಕೆಲಸ ಅಂತ ಬೇಕಲ್ಲ. ಇವಳು ಬೇಡವಾ ಹೇಳ್ಬೇಡ ಹೇಳು ಬೇಡ, ಅವಳು ಮನೆ ಕಳ್ಸ್ಬೇಡ. ಮನೆ ಕಲ್ತ್ಕೊಂಡು ನಿನ್ನ ಕುರುಮ ಎಲ್ಲ ನನ್ನ ತಲೆ ಕಡಿಸ್ಬಿಡ್ತೇನೆ. ಸುಮ್ಮನೆ ಮಾತನ್ನ ಕೇಳಲಿಲ್ಲ ಅಂತ ಹೇಳಿ ಆದ್ರೆ ಈ ಗಳಿಗೆಯಲ್ಲಿ ನಿನ್ನ ಕೊಂದು ಕಳೀತೆ. ಏನಂತ ಯುದ್ಧವನ್ನು ಮಾಡುವಂತಹ ಹೊತ್ತಿಗೆ ದಶ ದಿಕ್ಕುಗಳಲ್ಲಿ ದಶ ರೂಪವನ್ನು ಧರಿಸಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ನಮ್ಮ ಸಾರಥಿಯನ್ನು ಕೊಂದುಕೊಂಡಿದ್ದಾನೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗುವುದಿಲ್ಲ. ನಾನೇ ಸಾರಥಿಯಾಗಿ ಸಾರಥಿಯಾಗಿ ಯುದ್ಧ ಮುಂದುವರಿಸಿ. ಏನಾಯ್ತು ನಿನಗೆ? ಏನಾಯ್ತು? ಸ್ವಲ್ಪ ರಕ್ತ ಸೋರ್ತಾ ಉಂಟು. ಏನಾಯ್ತು ಸತ್ಯವನ್ನಾದ್ರೂ ಹೇಳಿ. ಏನಾಯ್ತು? ಸಾರಥಿ ಸತ್ತ. ಹೌದು, ಸಾರಥಿ ಸತ್ತ ಮರುಕ್ಷಣದಲ್ಲಿ ಸಾರಥಿಯ ಸ್ಥಾನವನ್ನು ವಹಿಸಿಕೊಂಡು ಸರಿಯಾಗಿ ದಶ ದಿಕ್ಕುಗಳಲ್ಲೂ ರಥವನ್ನು ಆಡಿಸಿ ನಾನೇ ಸಾರಥಿಯಾದೆ. ಹೌದು, ಸಾರಥಿಯಾಗಿ ರಥವನ್ನು ಏರಿರುವುದು ಯುದ್ಧ ಮಾಡುವಂತ ಹೊತ್ತಿಗೆ ಒಮ್ಮೆ ರಥ ಅಲ್ಲಾಡಿತು. ಏನಾಯ್ತು ಅಂತ ರಥ ಗೊತ್ತಾಗ್ತದೆ. ಅಲ್ಲಾಡುವುದಕ್ಕೆ ಕಾರಣ ಏನಾಯ್ತು? ರಥದ ಚಕ್ರದ ಕೀಲು ಚಾಡಿ ಹೋಯ್ತು. ಅಯ್ಯೋ ಶಿವ ಶಿವ. ಮುಂದೆ ಆಮೇಲೆ ಏನಾಯ್ತು ಸಮತೋಲನವನ್ನು ಯಾಕೆ ಕಳೆದುಕೊಳ್ತಾ ಉಂಟು ನಮ್ಮ ರಥ ಅಂತ ಯೋಚನೆ ಮಾಡುವಾಗ ಚಕ್ರದ ಕೀಲು ಜಾರಿದ್ಯಾ? ಏನ್ ಮಾಡಿದೆ? ಅದೇ ಸಂದಿನಲ್ಲಿ ಹಾ. ಈ ಕಿರು ಬೆರಳನ್ನಿಟ್ಟೆ. ಕಿರು ಬೆರಳಲ್ಲಿದ್ದಂತಹ ಪರಿಣಾಮದಿಂದ ರಥ ಸರಿಯಾಗಿ ದಶ ದಿಕ್ಕುಗಳಲ್ಲಿಯೂ ರಥವನ್ನು ಹಾರಿಸಿ ಶಂಬರನನ್ನ ಕೊಂದೆ. ಮೇಲುಗಳಿಂದ ಪುಷ್ಪವೃಷ್ಟಿ ಆಗುತ್ತಾ ಉಂಟು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನೀನು ನಿಜವಾದ ದಶರಥ 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 ದಶ ದಿಕ್ಕುಗಳಲ್ಲಿಯೂ ರಥವನ್ನ ಹಾರಿಸಿ ಗೆದ್ದೇನು ಅಂತಹ ನಾನು ನಿಮಗೆ ಸಾರಥಿಯಾದ ಹೇಳುವ ಕಾರಣಕ್ಕಾಗಿ ನನಗೆ ಹೇಳಿದ್ರು ಅಂತ ನಿಜವಾಗಿ ಸಂತೋಷ ಆಯ್ತು. ಮರೆತಿದ್ದೆ ಕ್ಷತ್ರಿಯರನ್ನೇ ನಿಜವಾಗಿ ಸಂತೋಷವಾಯಿತು ಕೈಕ. ಹೌದೇ? ನಿನ್ನನ್ನ ಕರೆದುಕೊಂಡು ಬಂದದ್ದಕ್ಕೂ ಸಾರ್ಥಕವಾಯಿತು. ಯಾಕೆ? ಅಲ್ಲದೆ ಹೋದ್ರೆ ಬರುವಾಗ ಕೇವಲ ಹೆಣ್ಣಾಗಿ ಬಂದು ಇಲ್ಲಿ ಅಂದ ಚಂದವನ್ನು ನೋಡುವುದಕ್ಕಾಗಿ ಮಾತ್ರ ಬರ್ತಿ ಅಂತ ಭಾವಿಸಿದೆ. ಆದ್ರೆ ನಿಜವಾದಂತಹ ಕ್ಷಾತ್ರಿಯಾಣಿ ನಾನು ಎನ್ನುವುದನ್ನು ನೀನು ಇವತ್ತಿಗೆ ತೋರಿಸಿಕೊಟ್ಟೆ ನೋಡು. ಹಾಗಾಗಿ ಸಂತೋಷವಾದದ್ದು. ನಿನ್ನ ಬೆರಳನ್ನೇ ಕೀಲಾಗಿ ಉಪಯೋಗಿಸಿ ರಥದ ಜೊತೆಯಲ್ಲಿ ನೀನು ನನ್ನನ್ನ ಉಳಿಹಿದೆ. ಹೌದು, ನಿಜವಾಗಿ ನೀನು ಕೇವಲ ಗಂಡನನ್ನು ಉಳಿಹಿದ್ದಲ್ಲ, ಮತ್ತೆ ಸಾಕೇತಕ್ಕೆ ನಿಜವಾದಂತಹ ಚಕ್ರವರ್ತಿಯಾದಂತಹ ದಶರಥನನ್ನು ನೀನು ಉಳಿಸಿದ್ದು. ದೊಡ್ಡ ಮಾತಾಯ್ತು ಸ್ವಾಮಿ. ನಿನ್ನ ಗಂಡನಾಗಿ ಹೊತ್ತಿಗೆ ಯಾವ ಮಾತನ್ನೂ ಆಡಲಾರೆ. ಯಾಕೆ? ಪ್ರೀತಿಯಿಂದ ನಿನ್ನನ್ನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಪೀಠವನ್ನು ಏರಿದಂತಹ ಪ್ರಭುವಾಗಿ ಈಗೋ ನಮ್ಮ ಹಿರಿಯರು ಆರ್ಜಿಸಿದಂತಹ ಪುಣ್ಯ, ದಶ ದಿಕ್ಕುಗಳಲ್ಲಿಯೂ ರಥವನ್ನ ಓಡಿಸಿದಂತಹ ಪುಣ್ಯ, ಇದೆಲ್ಲವನ್ನ ಎರಕವಾಗಿಸಿ ನಿನಗೆ 2 ವರಗಳನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಏನ್ ಬೇಕು ಅಂತ ಕೇಳಿಕೋ. ಹೌದು, ನನಗೂ ಅಷ್ಟೇ. ದೇವಲೋಕಕ್ಕೆ ಕರೆದಂತೀರಿ ನೀವು. ದೇವಲೋಕವನ್ನ ಪರಿಚಯ ಮಾಡಿಕೊಡುವಂತಹ ಸಂದರ್ಭದಲ್ಲಿ ದೇವ ಗದ್ದುಗೆಯನ್ನ ಏರುವಂತಹ ಹೊತ್ತು ದೇವಲೋಕದ ಈ ಸಮ್ಮುಖದಲ್ಲಿ ನನಗೆ ನೀವು ವರ ಕೊಡ್ತಾ ಇದ್ದೀರಿ. ವರ ಪಡೆಯಬೇಕು ಅಂತ ಆದ್ರೆ ಈ ದೇವರುಗಳ ಸಾಕ್ಷಿಯಾಗಿ ದೇವರನ್ನು ಮೆಚ್ಚಿಸಬೇಕು ಅಂತ ಆದ್ರೆ ಅಹರ್ನಿಸಿ ಅನ್ನಹಾರವನ್ನು ಬಿಟ್ಟು ತಪಸ್ಸಾಚರಿಸಿಯೇ ವರ ಪಡೆಯಬೇಕು. ಏನು ಮಾಡಿದವಳಲ್ಲ ನಾನು. ಹಿರಿದಾದಂತಹ ನನ್ನ ಸಹಾಯಕ್ಕೆ ಹಿರಿದಾಗಿ ಮೆಚ್ಚಿಕೊಂಡು ವರವನ್ನು ನಿಜವಾಗಿ ಹಿರಿದಾದದ್ದು ಕಿರಿಯ ಬೆರಳಿನ
ನಿನ್ನಿಂದ ಹಿರಿದಾದ ಸಹಾಯ. ಯಾರು ಯಾರನ್ನ ಬದುಕಿಸಿದ್ರು, ಯಾರು ಯಾರನ್ನ ಉಳಿಸಿಕೊಂಡ್ರು ಅಲ್ಲವೇ ಅಲ್ಲ. ನಿಮ್ಮ ಸಹಧರ್ಮಿಣಿಯಾಗಿ ನಿಮ್ಮ ಕೈಕರ್ಯದಲ್ಲಿ ನಾನು ಭಾಗಿಯಾದವಳಾಗಿದ್ದೇನೆ. ರಥದ ಚಕ್ರ ಅಂತ ಹೇಳಿದ್ರೆ ಕೇವಲ ನಾವು ಏರಿ ಬಂದಿರುವಂತಹ ರಥ ಅಲ್ಲ, ನಮ್ಮ ಬದುಕಿನ ರಥವು ಹೌದಲ್ಲ. ಜೀವನ ರಥ. ನಾವಿಬ್ಬರು ಒಂದೇ ರಥದಲ್ಲಿ ಕುಳಿತಿದ್ದೇವೆ ಅಂತ ಆದರೆ ನಮ್ಮ ಜೀವನ ರಥ. ಜೀವನ ರಥದ ಎರಡು ಗಾಲಿಗಳು ನಾವು. ಪುರುಷನ ಹೆಣ್ಣು ಮತ್ತು ಗಂಡು. ಹೌದು. ಹಾಗಾಗಿ ನನ್ನ ಒಂದು ಗಾಲಿ ತಪ್ಪಿತು ಅಂತ ಹೇಳಿ ಆದ್ರೆ ಮತ್ತೆ ರಥ ಓಡ್ಲಿಕ್ಕೆ ಇಲ್ಲ. ಅಲ್ವಾ? ವಿಡಿಯೋ ಶುರು ಮಾಡು, ಇದು ಮಾಡು. ಗಳನ್ನು ನೋಡಿಕೊಳ್ಳಬೇಕಾದದ್ದು ನಮ್ಮಿಬ್ಬರ ಕರ್ತವ್ಯ. ಇಲ್ಲಿ ನನ್ನ ವಿಶೇಷತೆ ಏನು ಇಲ್ಲ ಸ್ವಾಮಿ, ನನ್ನದೇನು ಇಲ್ಲ. ಸರಿ. ಇಲ್ಲಿಯವರೆಗೆ ನಿಮ್ಮ ಪೂಜೆ ಮಾಡಿದವಳು, ನಿಮ್ಮನ್ನು ಆರಾಧಿಸಿದವಳು, ನಿಮ್ಮನ್ನು ಗೌರವಿಸಿದವಳು, ಆ ಪ್ರತ್ಯೇಕವಾಗಿ ನನ್ನಿಂದ ಒಂದು ಕಾರ್ಯ ಗತಿಸಿ ಹೋಯಿತು. ಅರ್ಥವಿಸಿಕೊಂಡೆ ಕೈಕ. ಒಂದು ಕಾಲದಲ್ಲಿ ಯೌವನಾವಸ್ಥೆಯಲ್ಲಿ ಇರುವಂತಹ ಹೊತ್ತಿಗೆ ನಿನಗೆ ಸಿಕ್ಕಂತಹ ವರವಂತೆ ಅದು ಅಲ್ವಾ? ಕೈಯ ಹಿರಿದಾದ ಬೆರಳು ಎನ್ನುವಂಥದ್ದು ವಜ್ರವಾಗಿ ಕಠೋರವಾಗಲಿ. ಹೌದು. ಅದನ್ನ ನೀನು ಈ ರೀತಿಯಾಗಿ ಸದ್ಬಳಕೆ ಮಾಡಿದೆಯಲ್ಲ. ಯಾವ ವ್ಯಕ್ತಿಯಲ್ಲಿ ಏನುಂಟು ಎನ್ನುವುದು ಮುಖ್ಯ ಅಲ್ಲ, ಇರುವಂತದ್ದನ್ನು ಯಾವ ಹೊತ್ತಿನಲ್ಲಿ ಸದುಪಯೋಗ ಮಾಡ್ತಾನೆ ಎನ್ನುವುದು ಮುಖ್ಯ. ಮತ್ತೆ ಹಸ್ತದಲ್ಲಿರುವಂತಹ ಬೆರಳುಗಳಲ್ಲಿ ಕೆಲವುದಕ್ಕೆ ಕೆಲವುದೇ